ಭಜೇಹಂ ಸದಾ ರಾಮಮಿಂದೀವರಾಗಂ ಭವಾರಣ್ಯತಾವಾನಲಾಭಾಭಿಧಾನಂ ಭವಾನಿ ಸದಾ ಭಾವಿತಾನಂದರೂಪಂ ಭವಾಭಾವಹೇತುಂ ಭವಾನಿ ಪ್ರಪನ್ನಂ ವೇದಾಂತಾರ್ಥಾಭಿಧಾನೇನ ಸರ್ವಾನುಗ್ರಹಕಾರಿಣಂ ಯತಿರೂಪಧರಂ ವಂದೇ ಶಂಕರಂ ಲೋಕಶಂಕರಂ. ಶ್ರೀ ಶಂಕರ ಭಗವತ್ಪಾದರು ರಚಿಸಿದಂತಹ 3 ಶ್ಲೋಕಗಳನ್ನು ದಶಶ್ಲೋಕಿ, ನಿರ್ವಾಣ ಷಟ್ಕ ಮತ್ತು ಗುರುವಷ್ಟಕ ಅನ್ನತಕ್ಕಂಥ ಈ ಶ್ಲೋಕಗಳನ್ನು ವ್ಯಾಪಕವಾಗಿ ಅಭ್ಯಾಸವನ್ನು ಮಾಡಿ ಡಿಸೆಂಬರ್ 5ನೇ ತಾರೀಕಿಗೆ ಅರಮನೆ ಮೈದಾನದಲ್ಲಿ ನಾವೆಲ್ಲ ಒಟ್ಟಾಗಿ ಏಕಕಂಠದಿಂದ ಅದನ್ನು ಸಮರ್ಪಣೆ ಮಾಡಬೇಕು ಅನ್ನೋದಕ್ಕಾಗಿ ಎಲ್ಲ ಕಡೆ ಕರ್ತವ್ಯ ತತ್ಪರರಾಗಿದ್ದೇವೆ. ಅಂತೆ ಇಲ್ಲೂ ಕೂಡ ಸುತ್ತಮುತ್ತಲವರೆಲ್ಲ ಸೇರಿಕೊಂಡು ನಾವೀಗ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಈ ಅಭ್ಯಾಸವನ್ನು ಮಾಡ್ತಾ ಇರಬೇಕಾದರೆ ಈ 3 ಶ್ಲೋಕಗಳ ಬಗ್ಗೆ ನಮಗೇನಾದರೂ ಅನ್ನಿಸಿದ್ರೆ ಅದನ್ನು ಈಗ ಪಾರಾಯಣ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅಥವಾ ಅದರ ಕುರಿತಾಗಿ ಏನಾದರೂ ಸ್ವಲ್ಪವಾದರೂ ಅರ್ಥ ಗೊತ್ತಾಗಿದೆ ಅಂತ ಇದ್ದರೆ ನಾವು ಹೇಳಬಹುದು. ನೀವು ಅದನ್ನು ಹೇಳಿದ ಮೇಲೆ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಈ ಶ್ಲೋಕಗಳ ಬಗ್ಗೆ ಏನಾದ್ರು ನಮಗೆ ಗೊತ್ತಾಯ್ತೆ, ತಿಳುವಳಿಕೆ ಬಂದಿದೆಯೇ, ಅಥವಾ ಆ ಪುಸ್ತಕದಲ್ಲಿದ್ದ ಅರ್ಥವನ್ನು ಏನಾದರೂ ಓದೋದಕ್ಕೆ ಅವಕಾಶವಾಗಿದೆಯೇ? ಏನು ಗೊತ್ತಾಗಲಿಲ್ಲ? ಅರ್ಥ ಏನು ಹೇಳಿಲ್ವ ಇಲ್ಲಿ? ಹಾ, ಸಾಕು. ಅಷ್ಟರಲ್ಲಿ ಏನಾದ್ರು ಗೊತ್ತಾದ್ರೆ ಹೇಳ್ಬೋದು ನೀವು. ಹಾ, ಹೊಸ ಬೆಳಕು, ಆನಂದ, ಶಿವ ಸ್ವರೂಪ, ಮನಃಶುದ್ಧಿ, ಆಮೇಲೆ ಸುಖ ಸಂತೋಷ. ಆತ್ಮದ ಬಗ್ಗೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗೆ ಆತ್ಮ ನಮ್ಮಲ್ಲಿರುವಂತಹ ಬ್ರಹ್ಮಾತ್ಮದ ಬಗ್ಗೆ, ತೇಜಸ್ಸಿನ ಬಗ್ಗೆ ಮಾತಾಡಿದ್ದಾರೆ. ಹೇಗೆ ಅದಕ್ಕೆ ಕಟ್ಟುಪಾಡುಗಳಿಲ್ಲ, ಅದು ಹೇಗೆ ನಿರಾಕಾರವಾಗಿದೆ, ನಮ್ಮ ಅನುಭೂತಿಗೆ, ನಮ್ಮ ಅನುಭವಕ್ಕೆ ಸರಿಯಾಗಿ ನಾವು ಅದನ್ನ ಸಾಕ್ಷಾತ್ಕರಿಸ್ತೀವಿ. ಆಯ್ತು, ಅದು ಯಾತಕ್ಕೆ ಅದನ್ನು ಹೇಳಿದ್ದು? ಅದು ಅಹಂ ಬ್ರಹ್ಮಾಸ್ಮಿ. ಅವರು ಅದು ಎಲ್ಲರನ್ನೂ ದೇವರನ್ನ ಕಾಣೋದಕ್ಕೆ ಅವರು ಹೇಳಿದ್ದಾರೆ. ಪ್ರತಿಯೊಂದು ಜೀವಾತ್ಮದಲ್ಲೂ ದೇವರಿದ್ದಾರೆ. ಚಿಂತನೆ ಪ್ರತಿಯೊಬ್ಬನ ಚಿಂತನೆ. ಹೌದು, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಅದರಲ್ಲಿ ಹೇಳಿದ್ದಾರೆ. ಅದು ನಾನು ಸಂತೋಷಪಟ್ಟೆ ನೀವು ತಿಳ್ಕೊಂಡಿದ್ದಕ್ಕೆ. ಇದು ಯಾತಕ್ಕೆ ಹೀಗೆ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ದಾರೆ ಅಂತ. ಯಾತಕ್ಕೆ ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡೋದು? ಏನ್ ಕಾರಣ? ಈ ಕಾಮ ಕ್ರೋಧಾದಿಗಳ ಒಡನೆ ಉದ್ವಿಗ್ನತೆ ಎಲ್ಲ ಅದು ಖಿನ್ನತೆ, ಉದ್ವಿಗ್ನತೆ ಅವೆಲ್ಲ ನಾಶ ಮಾಡಲು ಮನಃಶಾಂತಿ ಹಾಗೂ ಮನುಷ್ಯ ಲೋಕ ಕಲ್ಯಾಣ, ಆತ್ಮಾನುಸಂಧಾನ ಅಥವಾ ಅಹಂ ಬ್ರಹ್ಮಾಸ್ಮಿ ಅನ್ನುವ ಅನುಭವದ ಕುರಿತಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ರೂ ಯಾತಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ? ದೇವರನ್ನ ನಾವು ಸುಮ್ಮನೆ
ಸುಮ್ಮನೆ ಎಲ್ಲ ಯಾವುದೋ ಒಂದು ಮೂರ್ತಿಯಾಗಿ ಅಥವಾ ಆ ಒಂದು ಸ್ಥಾನದಲ್ಲೇ ಅಲ್ಲ, ಪ್ರತಿಯೊಂದು ಜೀವಾತ್ಮದಲ್ಲೂ ದೇವರಿದ್ದಾರೆ ಅಂತ. ಅದರಿಂದ ನಾವು ಪ್ರತಿಯೊಬ್ಬರೂ ನಮ್ಮಲ್ಲೂ ದೇವರಿದ್ದಾರೆ. ಸೊ ನಮ್ಮ ಶುದ್ಧೀಕರಣದಿಂದ ಕೂಡ ನಮ್ಮಲ್ಲೂ ಕೂಡ ನಾವು ದೇವರನ್ನ ಕಾಣಬಹುದು ಅಂತ. ಅದು ಹೇಗೆ ಶುದ್ಧೀಕರಣ ಆಗುತ್ತೆ ಅನ್ನೋದೇ ಇದೆಲ್ಲ ಪ್ರೋಸೆಸಸ್. ಸತ್ಸಂಗ, ಸದ್ವಿಚಾರ. ಆಯ್ತು, ಅದು ಹೇಗೆ ಅಂತ ನನಗೆ ಅರ್ಥವೇ ಆಗೋದಿಲ್ಲ. ಈ ಕೃಷ್ಣ ಇದ್ದಾನೆ, ಇಲ್ಲ ರಾಮ ಇದ್ದಾನೆ, ಅಥವಾ ಸುಬ್ರಹ್ಮಣ್ಯ ಇದ್ದಾನೆ, ಇಲ್ಲ ಗಣಪತಿ ಇದ್ದಾನೆ, ಆ ದೇವರೆಲ್ಲ ನನ್ನಲ್ಲಿದ್ದಾನೆ ಅಂತ ಹೇಗೆ ಹೇಳೋದು? ಹೇಗೆ ಜೀವ, ಆ ಜೀವ ನಮ್ಮಲ್ಲಿದೆ, ಅನುಭವ, ಜೀವ ಇದೆ, ಜೀವನೇ ದೇವರೇ ಒಂದು ಅಂಶ. ಲೈಫ್ ಇಟ್ ಸೆಲ್ಫ್ ಇಸ್ ಅ ಫಾರ್ಮ್ ಆಫ್ ಗಾಡ್. ನಿಶ್ಚಲ. ಅದಕ್ಕೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ. ಅದರಿಂದ ನಾವು ಆಗಲಿ. ಶ್ರೀ ಶಂಕರ ಭಗವತ್ಪಾದರು ಈ ದಶಶ್ಲೋಕಿಯಾಗಲಿ ಅಥವಾ ನಿರ್ವಾಣ ಷಟ್ಕ ಅಂತ ಇನ್ನೊಂದು 6 ಶ್ಲೋಕಗಳನ್ನು ನಾವಿವಾಗ ಅಭ್ಯಾಸ ಮಾಡ್ತಾ ಇದ್ದೇವಲ್ಲ, ಈ 2 ಶ್ಲೋಕದ ಸಂದರ್ಭದಲ್ಲಿ, ಶ್ಲೋಕಗಳನ್ನು ಉಪದೇಶ ಮಾಡೋ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಉಪದೇಶ ಮಾಡತಕ್ಕಂತಹದ್ದು, ನಾವೇನೊಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದೇವೆಯೋ, ಎಲ್ಲರೂ, ನಾವಂದರೆ ಸಮಸ್ತ ಜೀವಿಗಳು ಅಂತ ಹೇಳಬೇಕು, ಉಳಿದ ಜೀವಿಗಳನ್ನು ಬಿಟ್ಟು ಬಿಡೋಣ, ಮನುಷ್ಯರನ್ನು ಮಾತ್ರ ಇಟ್ಟುಕೊಳ್ಳೋಣ. ನಾವು ಮನುಷ್ಯರಾಗಿರತಕ್ಕಂಥ ನಾವು ಪ್ರತಿಯೊಬ್ಬರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಅಪೇಕ್ಷೆ ಪಡ್ತಕ್ಕಂಥದ್ದು ಏನನ್ನ ಅಂತಂದರೆ ಸುಖವನ್ನ. ಅದು ನೀವು ಏನೇ ಮಾಡಿದರೂ ಕೂಡ ನಮಗೆ ಬೇಕಾಗಿರೋದೇನೆಂದರೆ ಸುಖ. ಇದು ಒಂದು. ಎರಡನೇ ಒಂದು ಅಂಶ ಏನು ಅಂದರೆ, ದುಃಖ ಬರಬಾರದು, ದುಃಖ ಇರಬಾರದು, ಕೇವಲ ಸುಖ ಇರಬೇಕು. ಇದು ನಾವು ಅಪೇಕ್ಷೆ ಪಡತಕ್ಕಂಥದ್ದು. ಅದು ಚಿಕ್ಕವ ಇರಲಿ, ದೊಡ್ಡವ ಇರಲಿ, ಕಪ್ಪಿರಲಿ, ಬಿಳಿ ಇರಲಿ, ಅಥವಾ ಪುರುಷರಿರಲಿ, ಮಹಿಳೆಯರಿರಲಿ, ಯಾರೇ ಇರಲಿ, ಎಲ್ಲರೂ ಕೂಡ ಅಪೇಕ್ಷೆ ಪಡತಕ್ಕಂಥದ್ದು ಇಷ್ಟೇ. ಆದರೆ ಅಪೇಕ್ಷೆ ಪಡತಕ್ಕಂಥ ನಮಗೆ ಅದು ಎಂದಾದರೂ ಪರಿಪೂರ್ಣವಾಗಿ ದಕ್ಕಿದೆಯೇ, ಸಿಕ್ಕಿದೆಯೇ ಅಂತ ಕೇಳಿದರೆ ಎಲ್ಲೂ ಕಾಣೋದಿಲ್ಲ. ಸಿಕ್ಕಿದ್ದಕ್ಕೆ ಪರಿಪೂರ್ಣವಾಗಿ ಸುಖ ಸಿಕ್ಕಿದ್ದಕ್ಕೂ ನಮಗೆ ಎಲ್ಲೂ ಕಾಣೋದಿಲ್ಲ. ಅಷ್ಟು ಮಾತ್ರವಲ್ಲ, ದುಃಖ ದೂರ ಆದ್ದಕ್ಕೂ ಪ್ರಮಾಣವಿಲ್ಲ. ಅವ ಎಷ್ಟೇ ದೊಡ್ಡ ಸ್ಥಾನದಲ್ಲಿರಬಹುದು, ಅಥವಾ ಎಷ್ಟೇ ಬುದ್ಧಿವಂತನಾಗಿರ್ಬೋದು, ವಿದ್ಯಾವಂತನಾಗಿರ್ಬೋದು, ಹಣವಂತನಾಗಿರ್ಬೋದು, ಏನೇ ಇದ್ರೂ ಕೂಡ ಈ ಪರಿಪೂರ್ಣವಾಗಿ ಸುಖ ಸಿಗತಕ್ಕಂಥದ್ದಾಗಲಿ ಅಥವಾ ದುಃಖ ಪರಿಪೂರ್ಣವಾಗಿ ದೂರವಾಯಿತು ಅನ್ನೋದಾಗಲಿ ನಮಗೆ ಕಂಡು ಬರ್ತಾ ಇಲ್ಲ. ಹಾಗಾದ್ರೆ ಮತ್ತೆ ಇದನ್ನು ಪಡೆಯುವುದು ಹೇಗೆ? ಸುಖವನ್ನು ಪಡೆಯುವುದು ಹೇಗೆ? ದುಃಖವನ್ನು ಪರಿಪೂರ್ಣವಾಗಿ ದೂರ ಮಾಡೋದು ಹೇಗೆ? ಇದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿಯೂ ಸದಾ ಸರ್ವದಾ ಕಾಡ್ತಾ ಇರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಯೋಗ್ಯವಾದ ಉತ್ತರವನ್ನು ಕೊಟ್ಟು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಪರಿಪೂರ್ಣವಾಗಿರತಕ್ಕಂತಹ ಸುಖವನ್ನು ಪಡಿಬೇಕು, ದುಃಖ ಎಂದೂ ಕೂಡ ಬರಬಾರದು ಅನ್ನೋದಕ್ಕಾಗಿ ಉಪನಿಷತ್ತುಗಳು ನಮಗೆ ಉಪದೇಶವನ್ನು ಮಾಡಿವೆ. ಮುಖ್ಯವಾಗಿ 10 ಉಪನಿಷತ್ತುಗಳು ಬೇಕಾದಷ್ಟಿವೆ, ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಇವೆ. ಆದರೆ ಅವುಗಳಲ್ಲೆಲ್ಲ ಮುಖ್ಯವಾಗಿ 10 ಉಪನಿಷತ್ತುಗಳನ್ನು ಪರಿಗಣಿಸಿದ್ದಾರೆ ಜ್ಞಾನಿಗಳು, ಮಹಾಪುರುಷರು. ಆ 10 ಉಪನಿಷತ್ತುಗಳಲ್ಲಿ ಹೇಳತಕ್ಕಂಥ ಒಂದು ವಿಷಯದ ಸಾರ ಈಗ ನಾನು ಹೇಳಿದ್ದೆ. ಶ್ರೀ ಶಂಕರ ಭಗವತ್ಪಾದರು ಆ ಸಾರವನ್ನು ಈ 2 ಶ್ಲೋಕಗಳಲ್ಲಿ ನಮಗೆ ತಿಳಿಸ್ತಾರೆ. ಅಂದರೆ ಮನುಷ್ಯನಾಗಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬನೂ ಅಪೇಕ್ಷೆ ಪಡತಕ್ಕಂತಹ ಆ ಸುಖವಾಗಲಿ ಅಥವಾ ದುಃಖ ದೂರ ಮಾಡೋದಾಗಲಿ, ಇದು
ಯಾವಾಗ ಸಾಧ್ಯ, ಹೇಗೆ ಸಾಧ್ಯ ಅನ್ನೋದನ್ನು ಈ 2 ಶ್ಲೋಕಗಳಲ್ಲಿ ನಮಗೆ ಪರಿಪೂರ್ಣವಾಗಿ ತಿಳಿಸಿಬಿಡುತ್ತಾರೆ. ತಿಳಿಸುವಾಗ ವಿಸ್ತಾರವಾಗಿ ತಿಳಿಸದೇ ಇದ್ದರೂ ಕೂಡ ಎಷ್ಟು ಹೇಳಬೇಕೋ, ಯಾವ ರೀತಿಯಲ್ಲಿ ತಿಳಿಸಬೇಕೋ ಅದರಂತೆ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತಂದರೆ, ಮೊದಲನೆಯದ್ದು ನಮಗೆ ದುಃಖ ದೂರ ಆಗಬೇಕು ಅನ್ನೋದು ಮೊದಲನೆಯದ್ದು. ನೋಡಿ, ನಾವು ದುಃಖ ದೂರ ಆಗಬೇಕು ಅಂತ ಅಹೋರಾತ್ರ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ನಿಜ. ಆದರೆ ಎಂದಾದರೂ ಈ ದುಃಖ ಯಾತಕ್ಕಾಗಿ ಬಂತು ಅಂತ ಯೋಚನೆ ಮಾಡಿದ್ದೇವಾ? ನೀವೇ ಹೇಳಿ. ದುಃಖ ಬೇಡ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೇವೆ, ದೂರ ಮಾಡೋದಕ್ಕೂ ಪ್ರಯತ್ನವನ್ನು ಪಡ್ತಾನೆ ಇದ್ದೇವೆ. ಆದರೆ ಈ ದುಃಖ ಯಾತಕ್ಕಾಗಿ ನಮಗೆ ಬಂದಿದೆ, ಅದರ ಕಾರಣವೇನು, ಇದರ ಬಗ್ಗೆ ನಾವು ಎಂದು ಯೋಚನೆ ಮಾಡೋದೇ ಇಲ್ಲ, ಮಾಡಲೂ ಇಲ್ಲ. ಹಾಗೆ ಸುಖ ಬೇಕು 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 ಅಂತ ನಾವು ಹೇಳ್ತೇವೆ ನಿಜ. ಈ ಸುಖ ಎಂಥದ್ದು, ಅದು ಹೇಗೆ ನಮಗೆ ಸಿಗುವುದಕ್ಕೆ ಸಾಧ್ಯ, ಈ ವಿಷಯದಲ್ಲೂ ಕೂಡ ನಾವೆಂದು ಯೋಚನೆಯನ್ನು ಮಾಡದೆ ನಿತ್ಯ ಪ್ರಯತ್ನವನ್ನಂತೂ ಪಡ್ತಾನೆ ಇದ್ದೇವೆ. ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಈ 2 ವಿಷಯದಲ್ಲಿ ಅಂತಂದ್ರೆ, ಈ ಒಂದು ಜನ್ಮದಲ್ಲಿ ಅಲ್ಲ, ಹಿಂದಿನ ಎಷ್ಟೋ ಜನ್ಮಗಳಲ್ಲಿ, ಲಕ್ಷ ಜನ್ಮಗಳಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಾವು. ಅಂದ್ರೆ ಎಷ್ಟು ದೂರದಿಂದ, ಎಷ್ಟು ಸಮಯದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ನಾವು ಯೋಚನೆ ಮಾಡಬೇಕು. ಇದರಲ್ಲಿ ನಾವು ಯಶಸ್ವಿಗಳಾಗಲಿಲ್ಲ, ಇನ್ನೂ ಪ್ರಯತ್ನವನ್ನೇ ಪಡ್ತಾ ಇದ್ದೇವೆ. ಅದಕ್ಕಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಅಯ್ಯ ನೀನು ಮೊದಲು ಈ ದುಃಖ ಯಾತಕ್ಕಾಗಿ ಬರುತ್ತೆ ಅನ್ನೋದನ್ನು ತಿಳ್ಕೊ. ದುಃಖದ ಕಾರಣವೇನು, ಇದನ್ನು ನೀನು ಮನಸ್ಸಿಗೆ ಚೆನ್ನಾಗಿ ತಗೊಂಡು ಬಂದರೆ ಆಮೇಲೆ ದುಃಖವನ್ನು ಹೇಗೆ ದೂರ ಮಾಡೋದು ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗೆ ಸುಖ ಅದರ ಸ್ವರೂಪವೇನು, ಅದು ಹೇಗೆ ಸಿಗುವುದಕ್ಕೆ ಸಾಧ್ಯ, ಎಲ್ಲಿಂದ ಸಿಗುವುದಕ್ಕೆ ಸಾಧ್ಯ, ಇದನ್ನು ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ನಿನಗೆ ನಾನು ಸ್ಪಷ್ಟವಾಗಿ ತಿಳಿಸಿಬಿಡುತ್ತೇನೆ ಅಂತ ಭಗವತ್ಪಾದರು ಈ ದಶಶ್ಲೋಕಿಯಲ್ಲಿ ಮತ್ತು ನಿರ್ವಾಣ ಷಟ್ಕದಲ್ಲಿ ನಮಗೆ ತಿಳಿಸುತ್ತಾರೆ. ಒಂದು ಉದಾಹರಣೆಯನ್ನು ನಾನು ಕೊಟ್ಟು ಆಮೇಲೆ ಮುಂದಕ್ಕೆ ಹೋಗ್ತೇನೆ. ಮಂದ ಬೆಳಕು, ಪೂರ್ತಿ ಚೆನ್ನಾಗಿ ಬೆಳಕು ಇಲ್ಲ, ಆ ಕಡೆಯಿಂದ ಪೂರ್ತಿ ಕತ್ತಲೂ ಅಲ್ಲ, ಅಂಥ ಜಾಗದಲ್ಲಿ ನಾವು ಹೋಗಬೇಕಾದರೆ ಹಗ್ಗ ಏನಾದರೂ ಅಲ್ಲಿ ಬಿದ್ದಿದೆ ಅಂತಂದರೆ ಎಷ್ಟೋ ಬಾರಿ ನಮಗದು ಹಾವು ಅಂತ ಮನಸ್ಸಿಗೆ ಬಂದುಬಿಡುತ್ತೆ. ಅಷ್ಟೇ ಅಲ್ಲ, ಅದು ಹಾವು ಎಂಬುದಾಗಿ ತಿಳ್ಕೊಂಡು ನೆಗೆದು ಆ ಕಡೆ ಹಾರಿಬಿಡುತ್ತೇವೆ ನಾವು. ಅಯ್ಯೋ ಹಾವಿಗೆ ಮೆಟ್ಬಿಡ್ತೇವೆ ಇನ್ನೀಗ ಅಂತ ಹೇಳಿ ಎಷ್ಟೋ ದೂರ ನೆಗೆದು ಹಾರಿಬಿಡುತ್ತೇವೆ. ಮಾತ್ರವಲ್ಲ, ಮೈ ಕೈಯೆಲ್ಲ ನಡುವುದಕ್ಕೆ ಶುರುವಾಗುತ್ತೆ, ಬೆವರುವುದಕ್ಕೆ ಶುರುವಾಗುತ್ತೆ. ಎಷ್ಟೋ ಜನಕ್ಕೆ ಜ್ವರ ಬರುವುದೂ ಇದೆ. ಅಷ್ಟೊತ್ತಿಗೆ ಯಾರೋ ಒಬ್ರು ಗೊತ್ತಿದ್ದವರು ಬಂದರು, ಆ ಜಾಗ ಚೆನ್ನಾಗಿ ಪರಿಚಯ ಇದ್ದವರು, ಅದನ್ನು ಮೊದಲೇ ನೋಡಿದವರು ಬಂದವರು ನೋಡಿದ್ರೆ ಇವನು ನಡುಗ್ತಾ ಇದ್ದಾನೆ, ಮೈಯೆಲ್ಲ ಬೆವತ್ತಿದೆ. ಕೇಳಿದ್ರು ಏನು ಸಮಾಚಾರ ಅಂತ. ಹೇಳಿದ ಅಲ್ಲೊಂದು ಹಾವಿದೆ, ಆ ಹಾವು ನೋಡಿದ ಕೂಡ ನನಗೆ ಭಯ ಆಗೋಗ್ಬಿಡು. ಎಲ್ಲಿ ನೋಡಿ, ಇಂಥ ಜಾಗದಲ್ಲಿ. ಆಗ ಇವರು ಹೇಳಿದ್ರು, ಅದು ಹಾವಲ್ಲಪ್ಪ, ಅದು ಹಗ್ಗ. ನಾನು ಅದನ್ನು ಅನೇಕ ದಿನಗಳಿಂದ ನೋಡ್ತಾ ಇದ್ದೇನೆ, ಯಾರು ತೆಗೆದಿಲ್ಲ, ಅಲ್ಲೇ ಬಿದ್ದುಕೊಂಡಿದೆ ಅಷ್ಟೇ. ಅದು ಹಗ್ಗ. ಅವನಿಗೆ ಎಷ್ಟು ಹೇಳಿದ್ರು ಧೈರ್ಯ ಬರಲಿಲ್ಲ, ಯಾಕೆಂದ್ರೆ ಅವನು ಹಾವು ಅಂತ ಸ್ಪಷ್ಟ ತಿಳ್ಕೊಂಡು ಬಿಟ್ಟಿದ್ದಾನೆ ಅದನ್ನು. ಆವಾಗ ಇವರು ಹತ್ತಿರ ಕರ್ಕೊಂಡು ಬಂದು ಬೆಳಕು ಸ್ವಲ್ಪ ಹಚ್ಚಿ ಅದನ್ನು ತೋರಿಸಿದ್ರು. ನೋಡಿದ್ರೆ ಹಗ್ಗ, ಹಾವಿಲ್ಲ. ಇದು ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಆಗುತ್ತೆ ನೋಡಿ. ಈಗ ಇಲ್ಲಿ ಭಯ ಉಂಟಾಗುವುದಕ್ಕೆ ಅವನಿಗಲ್ಲಿ ಹಾವಿದೆ ಅನ್ನತಕ್ಕಂತಹದ್ದೇ ಕಾರಣ. ಆದರೆ ವಾಸ್ತವಿಕವಾಗಿಯೂ ಅಲ್ಲಿ ಹಾವಿತ್ತೇ? ಖಂಡಿತ ಇಲ್ಲ, ಅಲ್ಲಿ ಹಗ್ಗ ಇದ್ದಿದ್ದಷ್ಟೇ. ಆ ಹಗ್ಗವನ್ನು ಹಾವು ಎಂಬುದಾಗಿ ತಿಳ್ಕೊಂಡು ತಾನು ಭಯಪಟ್ಟಿದ್ದಾನೆ. ಹಾಗಾಗಿ ಭಯಕ್ಕೆ ಕಾರಣವೇನು? ಅದು ಹಗ್ಗ ಅನ್ನೋದು ಗೊತ್ತಿಲ್ಲದೆ ಇರೋದೇ ಕಾರಣ, ಮತ್ತು ಹಾವು ಎಂಬುದಾಗಿ ತಪ್ಪು ತಿಳ್ಕೊಂಡಿರೋದು. ಅದು ಹಗ್ಗ ಅನ್ನೋದು ಗೊತ್ತಿಲ್ಲ, ಹಾವು ಎಂಬುದಾಗಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಅದನ್ನು ದೂರ ಮಾಡಬೇಕಾದ್ರೆ ಏನು ಮಾಡಬೇಕಾಯ್ತು? ಔಷಧ ಕೊಟ್ಟಿದ್ರೆ ಆಗ್ತಿತ್ತೆ, ಇಲ್ಲ ಹೋಮ ಮಂತ್ರ ಗಿಂತ್ರ ಎಲ್ಲ ಜಪ ಮಾಡಿದ್ರೆ ಆಗ್ತಿತ್ತೆ.
ಅಥವಾ ಇನ್ನೇನಾದರೂ ಮಾಡಿದರೆ ಅಂಥ ಭಯವನ್ನು ದೂರ ಮಾಡೋದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆವಾಗ ಮಾಡಬೇಕಾದ್ದೇನೆಂದ್ರೆ ಬೆಳಕು ಹಚ್ಚಿ ಅದು ಹಗ್ಗ ಅನ್ನೋದನ್ನು ತಿಳಿಸಿಕೊಡ್ಬೇಕು ಅವನಿಗೆ. ಆ ಹಗ್ಗ ಅನ್ನೋದನ್ನು ತಿಳ್ಕೊಂಡ ಕೂಡಲೇ ಮತ್ತೆ ಹಾವಿನ ಭಯ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಉದಾಹರಣೆ ನಮಗೆ ಮನಸ್ಸಿಗೆ ಬಂತು ಅಂತಂದ್ರೆ ಆಗ ಈ ದಶಶ್ಲೋಕಿ ಅನ್ನತಕ್ಕಂಥದ್ದು ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಳ್ಳಬಹುದು. ಭಗವತ್ಪಾದ ಹೇಳ್ತಾರೆ, ನ ಭೂಮಿರ್ನತೋಯನ್ನ ತೇಜೋ ನ ವಾಯು ನ ಖನ್ನೇಂದ್ರಿಯಂ ವಾ ನ ತೇಷಾಂ ಸಮೂಹಃ ಅನೈಕಾಂತಿಕತ್ವಾತ್ ಸುಷುಪ್ತ್ಯೇಕ ಸಿದ್ಧಃ ತದೇಕೋ ವಶಿಷ್ಠ ಶಿವಃ ಕೇವಲೋಹಂ ಶಿವಃ ಕೇವಲೋಹಂ ಶಿವಃ ಕೇವಲೋಹಂ ಶಿವಃ ಕೇವಲೋಹಂ. ಇದು ಮೊದಲನೇ ಶ್ಲೋಕ ಭಗವತ್ಪಾದರು ಹೇಳೋದು. ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಅದನ್ನು ತಿಳಿಸಿಕೊಡ್ತಾರೆ ಅನ್ನೋದನ್ನು ನಾವು ಮನಸ್ಸಿಗೆ ಇಟ್ಟುಕೊಳ್ಬೇಕು. ನಾವೆಲ್ಲರೂ ಕೂಡ ನಾನು 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 ಅಂತ ಹೇಳ್ತಾನೇ ಇದ್ದೇವೆ. ಈ ನಾನು ಅನ್ನೋದನ್ನು ನಾವು ಹೇಗೆ ಹೇಳ್ತಾ ಇದ್ದೇವೆ ಅಂದರೆ, ನಾನಿವತ್ತು ಬೆಳಗ್ಗೆ ಸಾದಳ್ಳಿ ಅಂತ ಯಲಹಂಕರ ಹತ್ರ ಊರಿದೆಯಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ 2 ದೊಡ್ಡ ನನ್ನ ದೀಪ ಇಟ್ಟಿದ್ರು ಅಕ್ಕಪಕ್ಕದಲ್ಲಿ. ನಾನು ಕೂತವ್ರಿಗೆ ಕೇಳಿದೆ, ಇದು ಏನು ಅಂತ ಕೇಳಿದೆ. ಅಲ್ಲಿ ಕೆಲವರು ಬುದ್ಧಿವಂತರಿದ್ದರು. ಸ್ವಲ್ಪ ಸ್ವಾಮಿಗಳು ಕೇಳಿದ್ರು ಅಂದ್ರೆ, ಓ ಇದೇನೋ ಇಲ್ಲಿ ಇಟ್ಕೊಂಡೇ ಕೇಳಿದ್ದಾರೆ ಅಂತ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಒಬ್ರು ಹೇಳಿದ್ರು ದೀಪ ಅಂದ್ರು, ಇನ್ನೊಬ್ರು ಹೇಳಿದ್ರು ದೀಪ ಸ್ತಂಭ ಅಂತಂದ್ರು, ಮತ್ತೊಬ್ರು ಹೇಳಿದ್ರು ಜ್ಯೋತಿ ಅಂದ್ರು, ಇನ್ನೊಬ್ರು ಹೇಳಿದ್ರು ಬೆಳಕು ಅಂತಂದ್ರು. ಹೀಗೆ ಒಬ್ಬೊಬ್ರು ಒಂದೊಂದೊಂದು ಹೇಳ್ತಾ ಬಂದರು. ನಾನು ಸ್ಪಷ್ಟವಾಗಿ ಕೇಳಿದೆ, ಅಲ್ಲ ಒಟ್ಟಿನಲ್ಲಿ ನಾವೀಗ ಇದು ಏನು ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಿ? ದೀಪ ಅಂದ್ರೆಲ್ಲ. ಆಮೇಲೆ ನಾನು ಹೇಳಿದೆ, ಆಯ್ತು ಹಾಗಾದ್ರೆ ನಾನೀಗ ದೀಪವನ್ನು ನಂದಿಸಿಬಿಡ್ತೇನೆ ಅಂತ ಹೇಳಿದೆ. ನಾನು ನಂದಿಸಿಬಿಟ್ಟೆ ಬೆಳಗ್ಗೆ. ಆಮೇಲೆ ಕೇಳಿದೆ, ಈಗ ಇದೇನು ಅಂತ ಕೇಳಿದೆ. ಅವೆಲ್ಲ ನಗುದಕ್ಕೆ ಶುರು ಮಾಡಿದರು. ಆಮೇಲೆ ಹೇಳಿದರು ದೀಪ ಅಂದರು. ಅರೆ, ಜ್ಯೋತಿ ಇದ್ದಾಗಲೂ ದೀಪ, ಈಗ ನಂದಿನ ಮೇಲೂ ದೀಪ, ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ? ದೀಪ ಈಗ ಏನು ಯಾವುದಾಗಾದ್ರೆ ಅಂತ ನಾವು ಯೋಚನೆ ಮಾಡಬೇಕಲ್ಲ. ನಾನು ಹೇಳಿದೆ, ಇದು ದೀಪ ಸ್ತಂಭ. ಅಷ್ಟು ಮಾತ್ರವಲ್ಲ, ಈಗಲೂ ನೀವು ದೀಪ ಸ್ತಂಭ ಅಂತ ನೇರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಿಲ್ಲ ಅಂದ್ರೆ ಅಲ್ಲಿ ಎಣ್ಣೆ ಬತ್ತಿ ಎಲ್ಲ ಇದೆ. ನಾನು ದೀಪ ಮಾತ್ರ, ಜ್ಯೋತಿಯನ್ನು ಮಾತ್ರ ನಂದಿಸಿದಷ್ಟು ಬಿಟ್ಟರೆ ಎಣ್ಣೆ ಬತ್ತಿ ಎಲ್ಲ ಹಾಗೆ ಇದೆ. ಆದರೂ ನೀವು ದೀಪ ಅಂತ ಹೇಳ್ತಿರೋ ಇದು ಹೇಳ್ತೇವೆ. ಹಾಗಾದ್ರೆ ದೀಪ ಅಂದ್ರೆ ಈಗ ಯಾವುದು? ದೀಪ ಸ್ತಂಭ ದೀಪವೇ, ಇಲ್ಲ ಬತ್ತಿ ದೀಪವೇ, ಅಥವಾ ಎಣ್ಣೆ ದೀಪವೇ, ಇಲ್ಲ ಜ್ಯೋತಿ ದೀಪವೇ? ಅಲ್ಲ, ಎಲ್ಲವೂ ಸೇರಿದ್ದು ದೀಪವೇ? ವಿಚಾರ ಮಾಡಬೇಕಲ್ಲ. ಆವಾಗ ಗೊತ್ತಾಗುತ್ತೆ ನಮಗೆ, ವ್ಯವಹಾರದಲ್ಲಿ ನಾವು ಹಾಗೆ ಹೇಳಿಬಿಡ್ತೇವೆ. ಇನ್ನೊಂದು ಉದಾಹರಣೆಯನ್ನು ಹೇಳ್ತೇನೆ. ಒಬ್ಬ ಕೆಲಸದವ ಇದ್ದಾನೆ, ಮನೆಯಲ್ಲಿ ತೆಂಗಿನಕಾಯಿ ತಂದಿದ್ದೆಲ್ಲ ಮುಗಿದು ಬಿಟ್ಟಿದೆ, ಅಡಿಗೆಗೆ ಬೇಕಾದ್ದು. ಯಜಮಾನ ಹೇಳಿದ, ಓ ತೆಂಗಿನಕಾಯಿ ತಗೊಂಡು ಬರೋ ಅಂತಂದ. ಆ ಕೆಲಸನೋ ಏನ್ ಮಾಡ್ತಾನೆ, ತಕ್ಷಣ ಮರಕ್ಕೆ ಹೋಗಿ ಹತ್ತಿ ತೆಂಗಿನಕಾಯಿ ತಗೊಂಡು ಬರ್ತಾನೆ. ಆಯ್ತು, ಆ ತೆಂಗಿನಕಾಯಿ ತಗೊಂಡು ಬಂದ. ಮನೆಯಲ್ಲಿ ಮನೆಯವರು ಹೇಳಿದ್ರು, ತೆಂಗಿನಕಾಯಿ ತಗೊಂಡು ಬಾ, ಅಡಿಗೆಗೆ ಬೇಕಾಗಿದೆ ಅಂತ ಹೇಳಿದ್ರು. ಆ ತಂದ ತೆಂಗಿನಕಾಯಿಗಳಲ್ಲಿ ಅಡಿಗೆಗೆ ಯಾರು ತೆಂಗಿನಕಾಯಿಯನ್ನು ಹಾಗೆ ತಂದು ಕೊಡ್ತಾರೆಯೇ? ಖಂಡಿತವಾಗಿಯೂ ಇಲ್ಲ. ಅದರ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ತೆಂಗಿನಕಾಯಿ ತಗೊಂಡು ಬರ್ತಾರೆ. ಮರದಿಂದ ತರುವಾಗ ತೆಂಗಿನಕಾಯಿ ಅಂದ್ರೆ ಸಿಪ್ಪೆ ಗಿಪ್ಪೆ ಎಲ್ಲ ಇದ್ದ ತೆಂಗಿನಕಾಯಿ ತಗೊಂಡು ಬಂದ್ರೆ ಅದನ್ನೇ ತೆಂಗಿನಕಾಯಿ ಅಂದ್ರು. ಅಡಿಗೆಗೆ ತಗೊಂಡು ಬಾ ಅಂತಂದ್ರೆ ಅದೆಲ್ಲವನ್ನು ಸೇರಿಸಿದ ಇದನ್ನ ತೆಗೆದು, ಸಿಪ್ಪೆ ಎಲ್ಲ ತೆಗೆದು, ಆ ಚಿಪ್ಪು ಏನಿದೆಯೋ ಚಿಪ್ಪಿನಿಂದ ಕೂಡಿದ ತೆಂಗಿನಕಾಯಿ ತಗೊಂಡು ಬಂದರು. ಈಗ ಮನೆ ಅಮ್ಮ ಏನು ಮಾಡ್ತಾರೆ, ಅಡಿಗೆಗೆ ಚಿಪ್ಪನ್ನು ಚೆನ್ನಾಗಿ ತೆಗೆದು ತೊರೆದು ಹಾಕ್ತಾರೆ ಅಂತಂದ್ರೆ, ಆವಾಗ ಅಡಿಗೆಗೆ ತೆಂಗಿನಕಾಯಿ ಹಾಕುವಾಗ ಕೊನೆಗೂ ಏನು ಮಾಡ್ತಾರೆ ಅಂದ್ರೆ ಆ ಚಿಪ್ಪನ್ನು ಬಿಸಾಕಿ ಬರೇ ಹೂವನ್ನು ಮಾತ್ರ ಹಾಕ್ತಾರೆ. ಈಗ ತೆಂಗಿನಕಾಯಿ ಅಂದ್ರೆ ಯಾವುದೀಗ? ತೆಂಗಿನಕಾಯಿ ಅಂದ್ರೆ ಯಾವುದೀಗ? ಎಲ್ರಿಗೂ ನಮ್ಗೆ ಗೊತ್ತಿದೆ, ತೆಂಗಿನಕಾಯಿ ಅಂದ್ರೆ ನಿಜವಾಗಿಯೂ ಆ ನೀರು ಅಲ್ಲ, ಚಿಪ್ಪು ಅಲ್ಲ, ಸಿಪ್ಪೆಯೂ ಅಲ್ಲ. ಅದಕ್ಕೆ ತೆಂಗಿನಕಾಯಿ ಸಿಪ್ಪೆ ಅಂತ ಹೇಳ್ತೇವೆ ನಾವು, ತೆಂಗಿನಕಾಯಿ ಚಿಪ್ಪು ಅಂತ ಹೇಳ್ತೇವೆ. ಅದು ತೆಂಗಿನಕಾಯಿ ನೀರು ಅಂತ ಹೇಳ್ತೇವೆ. ಅದನ್ನು ತೆಂಗಿನಕಾಯಿ ಅಂತ ನಾವು ಯಾರು ಹೇಳೋದಿಲ್ಲ. ಹಾಗಾದ್ರೆ ಮತ್ತೆ ತೆಂಗಿನಕಾಯಿ ಯಾವುದು ಅಂದ್ರೆ ಆ ಹೂ ಮಾತ್ರ ತೆಂಗಿನಕಾಯಿ ನೋಡಿ. ಆದರೆ ವ್ಯವಹಾರದಲ್ಲಿ ಹೇಳುವಾಗ, ಮರದಿಂದ ಹೇಳುವಾಗ ಆ ತೆಂಗಿನಕಾಯಿ ಹೂ ತಗೊಂಡು ಬಾ ಅಂತ ಹೇಳ್ತೇವೆ? ಖಂಡಿತವಾಗಿ ಹೇಳೋದಿಲ್ಲ.
ಅಲ್ಲಿ ತೆಂಗಿನಕಾಯಿ ತಗೊಂಡು ಬಾ ಅಂತ ಹೇಳ್ತೇವೆ. ಯಾಕೆ? ವ್ಯವಹಾರ ನಡೆದು ಹೋಗುತ್ತೆ. ಆದರೆ ತತ್ವ ಏನು, ಕೊನೆಗೂ ತಿರುಳೇನು ಅಂದರೆ ಆ ಹೂವೇ ತೆಂಗಿನಕಾಯಿ. ಹಾಗೆ ನಾನು ಯಾರು ಅಂತ ಕೇಳಿದಾಗ ನಾವು ನಮ್ಮ ಹೆಸರು ಹೇಳುತ್ತೇವೆ. ನಾನು ಶಂಕರ ಭಾರತೀ ಸ್ವಾಮಿ. ಎಲ್ಲಿ ಸ್ವಾಮಿ ನಿಮ್ಮ ಮಠ? ನಮ್ದು ಎಡತೊರೆ, KR ನಗರ, ಚಂದ್ರಮೌಳಿ ರೋಡ್ ಅಂತ ಎಲ್ಲ ಅಡ್ರೆಸ್ ಎಲ್ಲ ಹೇಳಿಬಿಡ್ತೇವೆ. ಆದರೆ ವಾಸ್ತವಿಕವಾಗಿ ನಾನು ಅಂದರೆ ಯಾರು ಅಂತ ವಿಚಾರ ಮಾಡಿದಾಗ ಅಲ್ಲಿ ಸತ್ಯವಿದೆ. ಏನು ಸತ್ಯವಿದೆ? ಭಗವತ್ಪಾದ ಹೇಳ್ತಾರೆ, ನ ಭೂಮಿರ್ನತೋ ಯನ್ನ ತೇಜೋ ನ ವಾಯು. ತೆಂಗಿನಕಾಯಿಯ ಸಿಪ್ಪೆಯನ್ನ ತೆಂಗಿನಕಾಯಿ ಅಲ್ಲ, ತೆಂಗಿನಕಾಯಿ ಚಿಪ್ಪನ್ನದು ಖಂಡಿತವಾಗಿಯೂ ತೆಂಗಿನಕಾಯಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಗೆ ನಾವು ಬೇರೆ ಬೇರೆ ಮಾಡಿ ಕೊನೆಗೂ ಹೂವನ್ನು ತೆಂಗಿನಕಾಯಿ ತೀರ್ಮಾನ ಮಾಡುತ್ತೇವೆಯೋ ಹಾಗೆ ಭಗವತ್ಪಾದರು ಭೂಮಿ ನಾನಲ್ಲ, ನೀರು ನಾನಲ್ಲ, ಅಗ್ನಿ ನಾನಲ್ಲ, ಪಂಚಭೂತಗಳು ನಾನಲ್ಲ. ಅಷ್ಟು ಮಾತ್ರವಲ್ಲ, ಪಂಚಭೂತಗಳಿಂದ ಉಂಟಾಗಿರತಕ್ಕಂತಹ ನಮ್ಮ ಶರೀರ ಇರ್ಬೋದು ಅಥವಾ ಇಡೀ ಸೃಷ್ಟಿ ಇರಬಹುದು, ಇದು ಯಾವುದು ನಾನಾಗುವುದಕ್ಕೆ ಸಾಧ್ಯವಿಲ್ಲ. ಇದು ಬಹಳ ಸುಲಭ. ನಾನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು ಬಹಳ ಸುಲಭ. ಹಾಗಾದ್ರೆ ಇದು ಬಿಟ್ಟರೆ ಇನ್ನು ಏನಿದೆ? ನಾನು ಅಂತ ಹೇಳೋದಕ್ಕೆ ಏನಿದೆ ಜಗತ್ತಿನಲ್ಲಿ? ಜಗತ್ತು ಅಂದರೆ ಪಂಚಭೂತಗಳು ಅಥವಾ ಅದರಿಂದ ಉಂಟಾಗಿರತಕ್ಕಂಥ ನಮ್ಮ ಶರೀರವೇ ಮೊದಲಾದಂಥ ವಸ್ತುಗಳು. ಇದು ಯಾವಾಗ ನಾನಲ್ಲವೋ ಮತ್ತೆ ಹಾಗಾದ್ರೆ ನಾನು ಅನ್ನೋದಕ್ಕೆ ಅಲ್ಲಿ ಏನು ಉಳ್ಕೊಂಡಿದೆ ಅಂತ ಪ್ರಶ್ನೆ ಬರುತ್ತೆ. ಅಂದಮೇಲೆ ನಾನು ಇಲ್ಲ, ಅಲ್ಲಿಗೆ ಶೂನ್ಯ ಅಂತ ಆಯ್ತು, ಏನಿಲ್ಲ, ನಾನು ಅನ್ನೋ ವಸ್ತುವೇ ಇಲ್ಲ ಅಂತ ಆಗಿಬಿಡುತ್ತೆ. ಆವಾಗ ಶಂಕರ ಭಗವತ್ಪಾದರು ಹೇಳ್ತಾರೆ, ಹಾಗಿಲ್ಲ, ನಾನು ಅನ್ನೋ ಒಂದು ವಸ್ತು ಇದೆ. ಎಲ್ಲಿದೆ, ಹೇಗಿದೆ, ಅದು ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸುಷುಪ್ತ್ಯೇಕ ಸಿದ್ಧ. ನಮ್ಮ ಸುಷುಪ್ತಿಯಲ್ಲಿ ಅಂದ್ರೆ ಗಾಢ ನಿದ್ದೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ನಾನು ಅನ್ನತಕ್ಕಂಥದ್ದು ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆ, ಹೇಗೆ ಅದು ಅಂದರೆ ಭಗವತ್ಪಾದರು ಹೇಳ್ತಾರೆ, ಸುಷುಪ್ತಿಯಲ್ಲಿ ಪಂಚಭೂತಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ, ಅವುಗಳಿರುವುದಿಲ್ಲ, ಶರೀರ ಭಾವ ಇರುವುದಿಲ್ಲ. ಮಾತ್ರವಲ್ಲ, ನಾನು ಮಲಗಿದ್ದೇನೆ ಅನ್ನೋದು ಕೂಡ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ. ಮತ್ತೇನಿರುತ್ತೆ ಅಂತಂದರೆ ಒಂದೇ ಆನಂದ ಮಾತ್ರ, ಸುಖ ಮಾತ್ರ, ನೆಮ್ಮದಿ ಮಾತ್ರ. ಪಂಚಭೂತಗಳು, ಶರೀರ, ಇದು ಯಾವುದೂ ಇಲ್ಲದೆ ಇದ್ದಾಗ ಏನೂ ಇಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಏನೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅದ್ಭುತವಾದಂತಹ ಕೇವಲವಾದಂತಹ ಆನಂದ ಇದೆ ಅಂತ ಪ್ರತಿಯೊಬ್ಬರೂ ನಮ್ಮ ಅನುಭವದಲ್ಲಿ ನಾವು ಕಂಡುಕೊಳ್ತೇವೆ. ಶಂಕರ ಭಗವತ್ಪಾದರು ಹೇಳ್ತಾರೆ, ಈ ಆನಂದ ಇದೆಯಲ್ಲ, ಇದು ಎಲ್ಲಿ ಇದ್ದಿದ್ದು? ನೀನು ಆನಂದ ಬೇಕು ಅಂತ ದಿನ ಬೆಳಗಾದರೆ ದುಡಿದು ಎಲ್ಲೂ ಆನಂದ ಸಿಗದೆ ಕೊನೆಗೂ ಕೂಡ ಈ ಶರೀರವನ್ನು ಬಿಟ್ಟು ಹೊರಟು ಹೋಗ್ತೀಯಲ್ಲ. ಹೀಗೆ ಅನೇಕ ಬಾರಿ ಶರೀರವನ್ನು ಬಿಟ್ಟು ಹೋಗ್ತಾ ಇದ್ದಿ, ಮತ್ತೆ ಶರೀರವನ್ನು ಪಡ್ಕೊಳ್ತಾ ಇದ್ದಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತಾರೆ ಭಗವತ್ಪಾದರು ಭಜಗೋವಿಂದಂನಲ್ಲಿ. ಇದು ಮಾಡ್ತಾನೆ ಇದ್ದೇವೆ ನಾವು. ಅಷ್ಟಾದರೂ ನಮಗೆ ಆನಂದ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದರೆ ಈ ಆನಂದದ ಸ್ವರೂಪ ಗೊತ್ತಿಲ್ಲ, ಎಲ್ಲಿದೆ ಅನ್ನತಕ್ಕಂಥ ತಿಳ್ಕೊಳ್ಳಿಲ್ಲ. ಭಗವತ್ಪಾದರು ಹೇಳ್ತಾರೆ, ಅದೆಲ್ಲೂ ಹೊರಗೆ ಇಲ್ಲ, ಅವುಗಳಲ್ಲಿಲ್ಲ, ಅದರ ಬದಲು ನಿನ್ನಲ್ಲೇ ಇದೆ. ಅಷ್ಟು ಮಾತ್ರವಲ್ಲ, ನೀನೇ ಆಗಿದ್ದಿ. ತದೇಕೋ ವಶಿಷ್ಠ ಶಿವ ಕೇವಲೋಹಂ. ಆ ಆನಂದ ನನ್ನಲ್ಲಿರುವುದಲ್ಲ, ಅದು ನಾನೇ ಆಗಿದ್ದೇನೆ. ಈ ನಾನೇ ಆನಂದ ಆದ ಮೇಲೆ ಮತ್ತಿನ್ನು ಹೊರಗಿಂದ ಕೇಳೋದಾಗಲಿ ತರೋದಾಗಲಿ ಯಾತಕ್ಕಾಗಿ? ನಾನೇ ಶ್ರೀಮಂತ ಆದ ಮೇಲೆ ಮತ್ತಿನ್ನು ಹಣ ಕೇಳೋದು ಯಾತಕ್ಕೆ? ಕೇಳಬೇಕಾದ ಅವಶ್ಯಕತೆ ಏನೂ ಇಲ್ವಲ್ಲ. ಆನಂದ ಸ್ವರೂಪರು ನಾವು. ಅದೇ ಹೇಗೆ ಸ್ವಾಮಿ, ರಾತ್ರಿಯಲ್ಲಿ ನಿದ್ದೆ ಸರಿ ಹೋಯಿತು, ಆದರೆ ಅದು ನನ್ನ ಸ್ವರೂಪ, ನಾನೇ ಅದು ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ನನಗೆ ಕೇಳ್ಬೋದು ನೀವು. ನಾನು ನಿಮಗೆ ಕೇಳ್ತೇನೆ, ನೀವು ಬೆಳಗ್ಗೆ ಎದ್ದ ಮೇಲೆ ಏನು ಹೇಳ್ತೀರಿ? ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತಾನೆ ಹೇಳೋದು ನೀವು. ಅದನ್ನು ನಾನು ಕೂಡ ಹೇಳೋದು ಅದನ್ನೇ. ಅಂದ್ರೆ ಅರ್ಥ ಏನು? ಇಂದ್ರಿಯಗಳಿಲ್ಲ, ಶರೀರ ಇಲ್ಲ, ನಾನು ನಿದ್ದೆ ಮಾಡಿದ್ದೇನೆ ಅನ್ನುವಂತಹ ಒಂದು ಭಾವವೂ ಇಲ್ಲ. ಆದರೆ ಬೆಳಗ್ಗೆದ್ದ ಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ ಅಂತ ಹೇಳಬೇಕಾದ್ರೆ ಹೇಗೆ ಸಾಧ್ಯವಾಗುತ್ತೆ ಅದು ಅಂತಂದರೆ ಒಂದೇ ಒಂದು ಕಾರಣ. ಹೇಗೆ ಸಾಧ್ಯ ಅಂದರೆ ಆ ಆನಂದವನ್ನು ಅನುಭವಿಸಿದವರು ನಾವೇ. ಅಂದ್ರೆ ಅರ್ಥ ಏನು ಅಂದರೆ ನಮ್ಮ ಸ್ವರೂಪವೇ ಆನಂದ, ಅದು ಒಂದೇ ಇರತಕ್ಕಂಥ.
ಇದಿಷ್ಟು ನಿಮಗೆ ಮನಸ್ಸಿಗೆ ಬಂತು ಅಂದರೆ ಇನ್ನು ಅಲ್ಲಿರತಕ್ಕಂಥ ಒಂದು 2-3 ಸಣ್ಣ ಸಣ್ಣ ಅಂಶಗಳನ್ನು, ಆದರೆ ಅದೇ ಮುಖ್ಯವಾದಂತಹದ್ದು, ಅದನ್ನು ಹೇಳ್ತೇನೆ. ಆ 3ನೇ ಗೆರೆಯಲ್ಲಿ ಭಗವತ್ಪಾದರು ಏನು ಹೇಳ್ತಾರೆ ಅಂದರೆ, ಇದು ಭೂಮಿ ನಾನಲ್ಲ, ಪಂಚಭೂತಗಳು ನಾನಲ್ಲ, ಶರೀರ ನಾನಲ್ಲ ಅಂತ ಹೇಳಬೇಕಾದರೆ ಒಂದು ಕಾರಣ ಕೊಡ್ತಾರೆ. ಏನು ಕಾರಣ ಕೊಡ್ತಾರೆ ಅಂದರೆ ಅನೈಕಾಂತಿಕತ್ವಾತ್ ಅಂತ ಹೇಳ್ತಾರೆ. ಈ ಅನೈಕಾಂತಿಕತ್ವ ಅಂತಂದರೆ ಅವ್ಯವಸ್ಥಿತವಾದ್ದು, ಒಂದೇ ರೀತಿಯಲ್ಲಿ ಇರದೇ ಇರತಕ್ಕಂತಹದ್ದು ಅಂತ ಅರ್ಥ. ಅದಕ್ಕೆ ಹಾಗೆ ಹೇಳಿದ್ರು ನಮಗೆ ಮನಸ್ಸಿಗೆ ಬರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಯಾವುದೇ ಒಂದು ವಸ್ತು ಅದು ಎಂದು ಬದಲಾವಣೆಯನ್ನು ಹೊಂದದೆ ಒಂದೇ ರೀತಿ ಇರುತ್ತೆ, ನಷ್ಟವಾಗೋದಿಲ್ಲ ಅಂತಂದರೆ ಅದಕ್ಕೆ ಐಕಾಂತಿಕ ಅಂತ ಹೇಳ್ತಾರೆ. ಅದು ವ್ಯತ್ಯಾಸವನ್ನು ಹೊಂದ್ತಾ ಹೋಗುತ್ತೆ, ನಷ್ಟವಾಗುತ್ತೆ ಇತ್ಯಾದಿಗಳಾಗಿಬಿಟ್ರೆ ಅದಕ್ಕೆ ಅನೈಕಾಂತಿಕತ್ವ ಅಂತ ಹೇಳ್ತಾರೆ. ಉದಾಹರಣೆಗೆ ಸೂರ್ಯನ ಪ್ರಕಾಶವಿದೆ. ಈ ಸೂರ್ಯನ ಪ್ರಕಾಶ ಸೃಷ್ಟಿ ಆದಾಗಿನಿಂದ ಒಂದೇ ರೀತಿಯಲ್ಲಿದೆ ನೋಡಿ, ಅದೆಂದು ವ್ಯತ್ಯಾಸವನ್ನು ಹೊಂದಿದ್ದು ನಮಗೆ ಕಾಣೋದಿಲ್ಲ. ಇದಕ್ಕೆ ಐಕಾಂತಿಕ ಅಂತ ಹೇಳ್ತಾರೆ. ಹಾಗೆಯೇ ಅಗ್ನಿ, ಬೆಂಕಿಯಲ್ಲಿ ಬಿಸಿ ಇದೆ, ಆ ಬಿಸಿ ಬೆಂಕಿಯನ್ನು ಬಿಟ್ಟು ನಾವೆಂದೂ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅದು ಬೆಂಕಿ ಅಂದರೆ ಬಿಸಿ ಇರಲೇಬೇಕು, ಪ್ರಶ್ನೆನೇ ಇಲ್ಲ. ಇದಕ್ಕೆ ಐಕಾಂತಿಕ ಅಂತ ಹೇಳ್ತಾರೆ. ಆದರೆ ಬೇರೆ ಕೆಲವು ವಿಷಯಗಳಿವೆ. ಉದಾಹರಣೆಗೆ ನೀರಲ್ಲಿ ಬಿಸಿ ಇದೆ, ಬಿಸಿ ನೀರು ಅಂತ ಹೇಳ್ತೇವೆ ನಾವು. ನೀರು ಬಿಸಿ ಆಗುವುದು ಯಾವಾಗ ಅಂದರೆ, ಯಾವಾಗ ನಾವು ಬಿಸಿ ಮಾಡ್ತೇವೋ ಆಗ ಮಾತ್ರ ಬಿಸಿ ಆಗುತ್ತೆ. ಉಳಿದ ಸಮಯದಲ್ಲಿ ನೀರು ಬಿಸಿ ಆಗಿರುವುದಿಲ್ಲ, ತಂಪಾಗಿರುತ್ತೆ. ಪರಿಮಳವಿದೆ, ಹೂವಿನಲ್ಲಿ ಪರಿಮಳ ಇರುತ್ತೆ. ಆದರೆ ಎಲ್ಲ ಹೂವಿನಲ್ಲಿ ಪರಿಮಳ ಇದೆ ಅಂತ ನೀವು ಹೇಳ್ಬಹುದಾ? ಸಾಧ್ಯವಿಲ್ಲ. ಎಷ್ಟೋ ಹೂಗಳು ಪರಿಮಳವೇ ಇಲ್ಲದೆ ಇರತಕ್ಕಂಥ ಹೂಗಳಿದ್ದಾವೆ. ಅಷ್ಟು ಮಾತ್ರವಲ್ಲ, ಕೆಲವು ಹೂಗಳು ವಾಸನೆಯನ್ನು ಕೂಡ ಹೊಂದಿದ್ದಾವೆ, ದುರ್ಗಂಧ. ಇನ್ನು ಪರಿಮಳ ಇದ್ದ ಹೂಗಳು ಕೂಡ ಕೆಲವೊಂದು ಬಾರಿ ಪರಿಮಳ ಇರುತ್ತೆ, ಅದು ಬಾಡಿ ಹೋದರೆ ಅದು ಕೂಡ ಮತ್ತೆ ಪರಿಮಳವನ್ನು ಬಿಟ್ಟುಕೊಡುತ್ತೆ, ಪರಿಮಳ ಇರುವುದಿಲ್ಲ. ಇದಕ್ಕೆ ಅನೈಕಾಂತಿಕತ್ವ ಅಂತ ಹೇಳ್ತಾರೆ. ಹಾಗೆ ಈ ಪಂಚಭೂತಗಳಾಗಲಿ ಶರೀರವಾಗಲಿ ಇದು ಅನೈಕಾಂತಿಕತ್ವ ಅಂದರೆ ಒಂದೇ ರೀತಿ ಇರುವುದಿಲ್ಲ. ಆದರೆ ಈ ನಾನು ನಾನು ಅಂತ ಹೇಳ್ತೇವಲ್ಲ ನಾವೆಲ್ಲರೂ ಕೂಡ, ಇದು ಹೇಗಿರುತ್ತೆ ನೋಡಿ. ನಮ್ಮ ಅನುಭವ ಏನು? ನಾನೆಲ್ಲೇ ಆದರೂ ವ್ಯತ್ಯಾಸವಾಗಿದ್ದೀರಿ ನೀವು? ಉದಾಹರಣೆಗೆ ಬಾಲ್ಯದಲ್ಲಿ ನಾವು ನಾನು ನಾನು ಅಂತ ಹೇಳ್ತಾ ಇದ್ದು, ವಯಸ್ಸಾದ ಮೇಲೆ ಯುವಕರಾದ ಮೇಲೂ ನಾವು ನಾನು ನಾನು ಅಂತ ಹೇಳಿದ್ವು. ಈಗ ಸ್ವಲ್ಪ ಇನ್ನೂ ವಯಸ್ಸಾಗಿದೆ, ಈಗಲೂ ನಾವು ನಾನು ನಾನು ಅಂತ ಹೇಳ್ತಾ ಇದ್ದೇವೆ. ಈ ಬಾಲ್ಯದ ನಾನು ಬೇರೆ, ಯುವಕನಾಗಿದ್ದಾಗಿನ ನಾನೇ ಬೇರೆ, ಈಗ ವೃದ್ಧನಾಗಿರುವಾಗ ನಾನೇ ಬೇರೆ ಅಂತ ನೀವು ಹೇಳ್ತೀರೇ? ಇಲ್ಲ, ಅದೇ ನಾನೇ ಈಗಲೂ. ಹಾಗೆ ಅಂತ ವ್ಯತ್ಯಾಸವಾಗಿಲ್ವೇ? ವ್ಯತ್ಯಾಸವಾಗಿದೆ. ಯಾವುದಂದ್ರೆ ಶರೀರ ವ್ಯತ್ಯಾಸವಾಗಿದೆ. ಬಾಲ್ಯದಲ್ಲಿ ಚಿಕ್ಕದಿತ್ತು, ಆಮೇಲೆ ಸ್ವಲ್ಪ ಬೆಳೆಯಿತು, ಈಗ ಮತ್ತೆ ಜೀರ್ಣವಾಗ್ತಾ ಇದೆ. ಆದರೆ ನಾನು ಮಾತ್ರ ವ್ಯತ್ಯಾಸವಾಗಿಲ್ಲ. ಅಂದ್ರೆ ಅರ್ಥ ಏನು? ನಾವು ಹೇಳ್ತಕ್ಕಂಥ ನಾನು ಐಕಾಂತಿಕವಾಗಿರತಕ್ಕಂಥದ್ದು, ವ್ಯತ್ಯಾಸವಾಗದೇ ಇರತಕ್ಕಂಥದ್ದು. ಯಾವಾಗ ನಾನು ಅನ್ನೋದು ವ್ಯತ್ಯಾಸವಾಗದೇ ಇರತಕ್ಕಂಥದ್ದು ಅಂತ ನಾವು ನಿರ್ಣಯ ಮಾಡ್ತೇವೆಯೋ ಆವಾಗ ಪಂಚಭೂತಗಳು, ಈ ಶರೀರ ಇದೆಲ್ಲ ನಾನು ಅಂತ ಹೇಳೋದು ಹೇಗೆ? ಇದು ವ್ಯತ್ಯಾಸವಾಗತಕ್ಕಂಥವುಗಳು. ಅದಕ್ಕಾಗಿ ಭಗವತ್ಪಾದರು ಹೇಳ್ತಾರೆ ಅನೈಕಾಂತಿಕತ್ವಾತ್. ಹಾಗಾಗಿ ಇದು ನಾನು ಅಂತ ಹೇಳೋದಕ್ಕಾಗೋದಿಲ್ಲ. ಅಂದಮೇಲೆ ನಾನೇ ಇಲ್ಲ ಅಂತ ಹೇಳೋಣ ಅಂದರೆ ಸುಷುಪ್ತ್ಯೇಕ ಸಿದ್ಧ ಇಲ್ಲ, ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ಎಲ್ಲರೂ ನಮ್ಮ ಗಾಢ ನಿದ್ದೆಯಲ್ಲಿ ಒಂದು ಅನುಭವಕ್ಕೆ ಬರುತ್ತೆ, ಅದು ನಿಜವಾಗಿಯೂ ನಾನು. ಇದು 2ನೇ ಅಂಶ. ಇಷ್ಟು ನಿಮಗೆ ಮನಸ್ಸಿಗೆ ಬಂತು ಅಂತಂದರೆ ಇನ್ನು 3ನೇ ಅಂಶ ಹೇಳ್ತೇನೆ. ಎಷ್ಟು ಅದ್ಭುತವಾಗಿ ಭಗವತ್ಪಾದರು ಹೇಳ್ತಾರೆ, ನಮ್ಮನ್ನು ಎಚ್ಚರಿಸ್ತಾರೆ ಅಂದರೆ, ಈಗ ಈ ನಾನು ನಿದ್ದೆಯಲ್ಲಿ ನಮಗೆ ಅನುಭವಕ್ಕೇನು ಬರುತ್ತೆ ಆನಂದ, ಇದು ಹೇಗಿರುತ್ತೆ ನೋಡಿ. ಇದೇನಾದರೂ ವ್ಯತ್ಯಾಸವಾಗುತ್ತೆ? ನೆನಪು ಮಾಡಿಕೊಳ್ಳಿ, ನೀವು ಬಾಲ್ಯದಲ್ಲಿ ನಿದ್ದೆ ಮಾಡ್ತಾ ಆಗಿನ ನಿದ್ದೆಗೂ ಈಗಿನ ನಿದ್ದೆಗೂ ಏನಾದರೂ ವ್ಯತ್ಯಾಸ ಇದೆಯೇ? ಅಲ್ಲ, ನಿದ್ದೆ ಮಾಡುವ ರೀತಿಗೆ ನಾನು ಕೇಳ್ತಿಲ್ಲ. ನಿದ್ದೆಯಲ್ಲಿ ಬರುವ ಆನಂದ, ಸುಖ ಏನಿದೆ ಅದರಲ್ಲಿ ವ್ಯತ್ಯಾಸ ಇದೆಯೇ? ಖಂಡಿತವಾಗಿಯೂ ಇಲ್ಲ. ಬಾಲ್ಯದಲ್ಲಿ ನಮಗೆ ನಿದ್ದೆ ಮಾಡಿದಾಗ ಯಾವ ರೀತಿ ನಿದ್ದೆ ಬರ್ತಾ ಇತ್ತೋ, ಆನಂದ ಸಿಗ್ತಾ ಇತ್ತೋ, ಅದೇ ರೀತಿ ಇಲ್ಲೂ ಸಿಗುವುದು. ಯಾರ ನಿದ್ದೆ ಅಷ್ಟೇ ಅಲ್ಲ, ನಾವು ಎಷ್ಟೋ ಕೋಟಿ ಕೋಟಿ ಜೀವಿಗಳಿದ್ದೇವಲ್ಲ, ನಮ್ಮೆಲ್ಲರ ನಿದ್ದೆಯಲ್ಲಿ ಬರತಕ್ಕಂಥ ಆನಂದ ಒಂದೇ
ಒಂದೇ ಅದು ರಾಷ್ಟ್ರಪತಿಗೂ ಯಾವ ಆನಂದ ನಿದ್ದೆಯಲ್ಲಿ ಸಿಗುತ್ತೋ ಅದೇ ಆನಂದ ನಮಗೂ ಸಿಗೋದು. ಅದರಲ್ಲಿ ಎರಡು ಅಂತ ಇಲ್ಲವೇ ಇಲ್ಲ. ಅಷ್ಟು ಮಾತ್ರವಲ್ಲ, ಈ ಆನಂದ ನಿದ್ದೆಯಲ್ಲಿ ಬರತಕ್ಕಂತಹದ್ದು ಹೇಗಿರುತ್ತೆ ಅಂದ್ರೆ ಕೇವಲ ಆನಂದವಿರುತ್ತೆ, ಅಲ್ಲಿ ಯಾವುದೇ ಜೊತೆಗೆ ಮಾಲಿನ್ಯವಿಲ್ಲ. ಕೇವಲ ಆನಂದ ಅಂದ್ರೆ ಶುದ್ಧ ಆನಂದ ಅಂತ ಅರ್ಥ, ಮಾಲಿನ್ಯ ಇಲ್ಲ. ಉದಾಹರಣೆಗೆ ನಾವಿವಾಗ ವ್ಯವಹಾರದಲ್ಲಿ ಎಚ್ಚರಾವಸ್ಥೆಯಲ್ಲಿ ಬೇಕಾದಷ್ಟು ಆನಂದಗಳನ್ನು ನಾವು ನೋಡ್ತೇವೆ, ಅನುಭವಿಸ್ತೇವೆ ನೋಡಿ. ಉದಾಹರಣೆಗೆ ಯಾವುದೊಂದು ತಿನ್ನುವುದು ಅಂತ ಇಟ್ಟುಕೊಳ್ಳೋಣ, ಸ್ವಲ್ಪ ಮನಸ್ಸಿಗೆ ಹೆಚ್ಚು ತಕ್ಷಣ ಬರುವುದಕ್ಕೆ ನಾನು ಹೇಳಿಬಿಡ್ತೇನೆ. ಸಿಹಿ ಆಗಿಬಿಟ್ರೆ ಕೆಲವು ಸಲ ಪಾಕ ಬೆಳೆದ್ರೆ ಮಾತ್ರ ಅದನ್ನು ಹೇಳಬಹುದು. ಪಾಕ ಮೃದುವಾಗಿದ್ದರೆ ಕೆಲವರಿಗೆ ಅಷ್ಟೊಂದು ಕಷ್ಟ ಅನುಭವಕ್ಕೆ ಬರೋದಿಲ್ಲ. ಪಾಕ ಬೆಳೆದಂಥ ಲಾಡು ಬಾಯಿಗೆ ಹಾಕಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದು ತಿನ್ನುವಾಗ. ಅದಕ್ಕಾಗಿ ನಾನು ಅದನ್ನು ಬಿಟ್ಬಿಡ್ತೇನೆ. ಚಕ್ಕುಲಿ ಇಟ್ಕೊಂಡು ಬಿಡೋಣ. ಚಕ್ಕುಲಿ ಪ್ರಿಯರಾದವರೆಲ್ಲ ನಾವು ಚಕ್ಕುಲಿ ಜಗಿತೇವೋ ಇಲ್ವೋ, ಸಂತೋಷ ಆಗುತ್ತೋ ಇಲ್ವೋ, ಮತ್ತೆ ಮತ್ತೆ ಚಕ್ಕುಲಿ ಜಗಿತಾ ಇರ್ತೇವೆ ನಾವು. ಆದರೆ ಆ ಚಕ್ಕುಲಿ ಜಗಿಯುವಾಗ ನಮ್ಮ ಸಂತೋಷ ಹೇಗಿರುತ್ತೆ ಅಂದರೆ ಅಕ್ಕಪಕ್ಕದ ಒಸಡುಗಳೆಲ್ಲ ಒದ್ದಾಡ್ತಾ ಇರ್ತವೆ, ಕಷ್ಟಕ್ಕೊಳಗಾಗಿರುತ್ತೆ. ಆ ಚಕ್ಕುಲಿ ಜಗಿಯುವಾಗ ಕಷ್ಟ ಇರುತ್ತೆ, ಆ ಕಷ್ಟದ ಜೊತೆಗೂ ಏನೋ ಒಂದು ಆನಂದ ಅಂತ ಹೇಳೋದು, ಮತ್ತೊಂದು ಚಕ್ಕುಲಿ ತೊಗೊಂಡು ಜರಿದು ಬಿಡೋದು. ಇದು ನಮ್ಮ ಎಚ್ಚರದ ಆನಂದ. ಎಚ್ಚರದ ಆನಂದ ಎಲ್ಲವೂ ಇಷ್ಟೇ, ನೀವು ಯಾವುದನ್ನು ಬೇಕಾದ್ರೂ ನೋಡಿ. ಅಥವಾ ಒಬ್ಬನಿಗೆ ವಿಪರೀತವಾಗಿ ಮೈ ಕೈ ನೋವಿದೆ, ಗಂಟೆಲ್ಲ ನೋವಿದೆ, ಅಂಥವನಿಗೆ ಒಂದು ಕಪ್ ಕಾಫಿ ಬೇಕು ಅಂದ. ಸರಿ, ಬಿಸಿ 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 ಮಾಡಿ ಫಸ್ಟ್ ಕ್ಲಾಸ್ ಒಂದು ಕಪ್ ಕಾಫಿ ಕೊಟ್ಟು ಅದನ್ನು ಒಂದು ಗುಟುಕು ಬಾಯಿಗೆ ಹಾಕಿದಾಗ ಒಂದು ಅದ್ಭುತವಾದ ಆನಂದ ಅವನಿಗೆ ಬರುತ್ತೆ. ಅಯ್ಯೋ ರಾಮ, ಆನಂದವನ್ನು ಹೇಳಬೇಕೆ, ಮೈ ಕೈ ಎಲ್ಲ ನೋವಿಂದ ಒದ್ದಾಡ್ತಿರ್ತಾನೆ. ಆದರೂ ಕೂಡ ಆ ಒಂದು ಕಪ್ಪಿನಲ್ಲಿ ಒಂದು ಗುಟುಕು ಕಾಫಿ ಬಾಯಿಗೆ ಹೋಯ್ತು ಅಂದ್ರೆ ಅಬ್ಬ ಏನೋ ಒಂದು ಆನಂದ, ಅದು ಏನೋ ಒಂದು ಆನಂದ ಅಷ್ಟೇ. ಇದು ಎಚ್ಚರಾವಸ್ಥೆಯ ಆನಂದ. ಆದರೆ ಅದೇ ನಾವು ನಿದ್ದೆಗೆ ಹೋದಾಗ ಎಂಥ ಆನಂದ ಇರುತ್ತೆ, ಶುದ್ಧವಾದ ಆನಂದ. ಅಲ್ಲಿ ಒಟ್ಟಿಗೆ ಇನ್ನು ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಮಾಲಿನ್ಯವಿಲ್ಲ. ಅದಕ್ಕೆ ಶಿವ ಅಂತ ಭಗವತ್ಪಾದರು ಕರೆದಿದ್ದಾರೆ. ಶಿವ ಅಂದರೆ ಇಲ್ಲಿ ಆನಂದ, ಸಂತೋಷ, ನೆಮ್ಮದಿ, ಶುದ್ಧ ಸ್ವರೂಪ ಅಂತ ಅರ್ಥ. ಗಾಢ ನಿದ್ದೆಯಿಲ್ಲದೆ ಹೇಗಿರುತ್ತೆ ಅಂದರೆ ಕೇವಲವಾದ ಶಿವ ಇರುತ್ತೆ. ಇದು ಯಾರು ಅಂದರೆ ನಾನೇ, ನನ್ನದೇ ಸ್ವರೂಪ. ಇಷ್ಟು ನಾವು ಮನಸ್ಸಿಗೆ ತಗೊಂಡು ಬಂದರೆ, ನಾನು ಮೊದಲು ಹೇಳಿದಂತೆ ಈಗ ಇಲ್ಲಿ ದುಃಖಕ್ಕೆ ಕಾರಣವಾದ್ದು ಯಾವುದು ಅಂದರೆ ನಾನು ಅಂತ ತಪ್ಪಾಗಿ ಯಾವ ಶರೀರವೇ ಮೊದಲಾದ್ದನ್ನು ನಾವು ತಿಳ್ಕೊಂಡಿದ್ದೇವೆಯೋ ಅದರಿಂದಲೇ ನಮಗೆ ದುಃಖ ಅನ್ನೋದು ಉಂಟಾಗಿದೆ, ಆ ತಪ್ಪು ತಿಳುವಳಿಕೆ ಕಾರಣದಿಂದ. ಸುಖ ಅಂದ್ರೆ ಏನು ಅಂತ ನಮಗೆ ಭಗವತ್ಪಾದರು ಹೇಳಿದಂತೆ ಗೊತ್ತಾಯಿತು ಅಂತಂದ್ರೆ ಆ ಸುಖವನ್ನು ಪಡೆಯುವುದು ಹೇಗೆ ಇನ್ನು ಅಂತ ಒಂದೇ ಒಂದು ಪ್ರಶ್ನೆ ಇರೋದು. ಪಡೆಯುವುದಕ್ಕೆ ನಾವು ಎಲ್ಲಿ ಹೊರಗೇನಾದ್ರು ಹೋಗ್ಬೇಕಾಗಿದೆ? ಏನೂ ಇಲ್ಲ, ನಮ್ಮಲ್ಲಿದ್ದ ಸುಖವನ್ನೇ ನಾವು ಕಂಡುಕೊಳ್ಬೇಕು. ಆ ಸುಖವನ್ನು ಕಂಡುಕೊಳ್ಳೋದಂದ್ರೆ ಅರ್ಥ ಏನು ಅಂದರೆ ನಾವು ಸುಖವನ್ನು ಕಂಡುಕೊಳ್ಳೋದಕ್ಕೆ ಒಂದು ಮರೆಯಾಗಿ ಬಿಟ್ಟಿದೆ ತಪ್ಪು ತಿಳುವಳಿಕೆ. ಆ ತಿಳುವಳಿಕೆಯನ್ನು ದೂರ ಮಾಡಿದ ತಕ್ಷಣ ನಮಗೆ ನಮ್ಮ ಸ್ವರೂಪದ ಪರಿಪೂರ್ಣ ಪರಿಚಯವಾಗುತ್ತೆ, ಆನಂದದ ಪರಿಚಯವಾಗುತ್ತೆ. ಇದೇ ಸುಖವನ್ನು ಪಡ್ಕೊಳ್ಳೋದು ಅನ್ನೋದು ಅಂತ ನಮಗೆ ಉಪನಿಷತ್ತುಗಳು ಹೇಳ್ತಾವೆ. ಅದನ್ನು ಭಗವತ್ಪಾದರು ಈ ದಶಶ್ಲೋಕಿಯಲ್ಲಿ ನಮಗೆ ಉಪದೇಶ ಮಾಡುತ್ತಾರೆ. ಮೊದಲ 3 ಶ್ಲೋಕಗಳಲ್ಲಿ ಈ ನಾನು ಅನ್ನತಕ್ಕಂತಹ ಒಂದು ವಸ್ತುವಿನ ಪರಿಚಯವನ್ನು ಕೊಟ್ಟರೆ, ಅದಾದ ಮೇಲಿನ 7 ಶ್ಲೋಕಗಳಲ್ಲಿ ಭಗವತ್ಪಾದರು ಪರಮಾತ್ಮನ ವಿಷಯವಾಗಿ ಕೊಡುತ್ತಾರೆ. ಅದಾದ ಮೇಲೆ ಕೊನೆಯ ಶ್ಲೋಕದಲ್ಲಿ ಇನ್ನೊಂದು ಉಪದೇಶವನ್ನು ಮಾಡುತ್ತಾರೆ. ಈ ಪರಮಾತ್ಮ ಅನ್ನತಕ್ಕಂಥ ಬೇರೆ, ಜೀವಾತ್ಮ ಅನ್ನತಕ್ಕಂಥ ಬೇರೆ ಅಂತ ಇಲ್ಲ. ಯಾಕೆ ಇಲ್ಲ ಅಂದರೆ 2 ವಸ್ತುಗಳಿರುವುದಕ್ಕೆ ಸಾಧ್ಯವಿಲ್ಲ. ಆನಂದ ಅನ್ನತಕ್ಕಂಥದ್ದು, ಪರಮಾತ್ಮನೂ ಆನಂದವೇ, ಸಚ್ಚಿದಾನಂದ ಅಂತ ನೀವು ಕೇಳಿರಬೇಕು. ಪರಮಾತ್ಮನಿಗೆ ಏನು ಹೇಳ್ತಾರೆ ಅಂದರೆ ಸಚ್ಚಿದಾನಂದ ಅಂತ ಹೇಳ್ತಾರೆ. ಪರಮಾತ್ಮನೂ ಆನಂದ, ನಾವು ಆನಂದ ಅಂತ 2 ಆನಂದ ಇರೋದಕ್ಕಾಗುವುದಿಲ್ಲ, ಆನಂದ ಒಂದೇ. ಹಾಗೆ ಪರಮಾತ್ಮ ವ್ಯಾಪಕನಾದವ ಅಂತ ನೀವು ಕೇಳಿದ್ದೀರಿ ನೋಡಿ. ಎಲ್ಲ ಕಡೆ ಇರತಕ್ಕಂಥ ಪರಮಾತ್ಮ, ಅವ ಇಲ್ಲದ ಅಣುರೇಣು ತೃಣಕಾಷ್ಟ, ಇದೆಲ್ಲ ನಾವು ನಮ್ಮ ನಿತ್ಯ ಜೀವನದಲ್ಲಿ ಹೇಳ್ತಕ್ಕಂಥ ಮಾತಿದು. ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ ಅಂತ ನಾವು ಹೇಳುತ್ತೇವೆ. ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ ಅಂತ ಹೇಳಿದ ಮೇಲೆ ಅಷ್ಟು ವ್ಯಾಪಕನಾದಂತಹ ಪರಮಾತ್ಮ 2 ಇರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ 2 ವ್ಯಾಪಕವಾದ ವಸ್ತು ಅಂತ ಆಗೋದಿಲ್ಲ. ಒಂದು ವ್ಯಾಪಕವಾದ ಮೇಲೆ ಅದನ್ನು ಮೀರಿಸ್ತಕ್ಕಂಥ ಇನ್ನೊಂದು ವ್ಯಾಪಕ ಅಂತ ಬರೋದಕ್ಕಾಗೋದೇ ಇಲ್ಲ. ಹಾಗೆ ಬಂದರೆ ಇದು ವ್ಯಾಪಕವಾಗೋದಿಲ್ಲ. ಹೀಗೆಲ್ಲ ಅಲ್ಲಿ ಬರುತ್ತೆ. ಅದಕ್ಕಾಗಿ ನಮ್ಮ ಉಪನಿಷತ್ತು ಹೇಳ್ತಾವೆ, ಅನುಭವದಲ್ಲಿಯೂ ಕೂಡ. ಈಗ ನಿದ್ದೆಯಲ್ಲೇ ನೀವು ತಗೊಳ್ಳಿ, ನಮ್ಮ ನಿದ್ದೆಯಲ್ಲಿ ಆನಂದ ಅನ್ನೋದು ಎಷ್ಟಿದೆ? ಒಂದೇ, 2 ಇರೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಆ ಆನಂದ ಹೇಗಿದೆ ಅಂತ ಅಂದರೆ ಅದಕ್ಕೆ ಸೀಮೆ ಇದೆ. ಓ ಇಷ್ಟೇ ಆನಂದ ಅಂತ ಏನಾದ್ರು ಅದಕ್ಕೆ ಪರಿಧಿ ಇದೆ, ಇತಿಮಿತಿ ಇದೆ? ಖಂಡಿತ ಇಲ್ಲ.
ಅದನ್ನೇ ವ್ಯಾಪಕ ಅಂತ ನಾವು ಹೇಳೋದು. ಏನು ಒಟ್ಟಿನಲ್ಲಿ ಆನಂದ ಅಷ್ಟೇ. ಎಲ್ಲಿದೆ ಅದು? ಆನಂದಮಯ ನಿದ್ದೆಯಲ್ಲಿ. ಒಂದೇ ಮಾತನ್ನು ಹೇಳೋದಾದರೆ ಇದನ್ನ ಭಗವತ್ಪಾದರು ಆ ಮುಂದಿನ 7 ಶ್ಲೋಕಗಳಲ್ಲಿ ಹೇಳಿ, ಅಯ್ಯ ನೀನು ಆ ಆನಂದ ಸ್ವರೂಪವೇ ಆಗಿದ್ದಿ, ಪರಮಾತ್ಮನು ಆನಂದ ಸ್ವರೂಪವೇ ಅನ್ನೋ ಅರ್ಥ ಏನು ಅಂದರೆ ಒಂದೇ ಆತ್ಮ, ಜೀವಾತ್ಮ ಪರಮಾತ್ಮ ಎರಡೂ ಒಂದೇ. ಈ ತಿಳುವಳಿಕೆಯನ್ನೇ ನಾವು ಸಂಸಾರದಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ ಅಂತ ಹೇಳ್ತೇವೆ. ನೀವು ಎಲ್ಲೇ ನೋಡಿ, ನಮಗೆ ದುಃಖ ದೂರ ಆಗಬೇಕು ಅಂತಂದರೆ ನಾವು ಒಂದೇ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಮತ್ತೆ ನಾನು ನಿತ್ಯ ಜೀವನದ್ದೇ ಉದಾಹರಣೆ ಕೊಡ್ತೇನೆ. ನೀವು ಯಾವಾಗಲೂ ಈ ನಿರ್ವಾಣ ಷಟ್ಕವಾಗಲಿ ಅಥವಾ ದಶಶ್ಲೋಕಿಯನ್ನಾಗಲಿ ಹೇಳುವಾಗ ಇದನ್ನು ಮನಸ್ಸಿನಲ್ಲಿ ಮತ್ತೆ 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 ತಂದುಕೊಳ್ಬೇಕು. ಏನಿದೆ ನಮ್ಮ ಜೀವನದಲ್ಲಿ ಅನುಭವ ನೋಡಿ. ಎಚ್ಚರ ಆದ ಮೇಲೆ ನಾವೇನು ಕೆಲಸಗಳನ್ನು ಮಾಡ್ತಾ ಆನಂದ ಬೇಕು ಅಂತ ಮಾಡ್ತಾ ಇರ್ತೇವೆ, ಎಲ್ಲೂ ನಮಗೆ ಪರಿಪೂರ್ಣವಾದ ಆನಂದ ಸಿಗುವುದಿಲ್ಲ. ಅಷ್ಟೇ ಅಲ್ಲ, ಭಯ ಇರುತ್ತೆ ನೋಡಿ. ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಅತ್ಯಂತ ಬೇಕಾದವರಿಂದಲೂ ಭಯವೇ. ಅದು ಮಕ್ಕಳಿರ್ಬೋದು, ಪತ್ನಿ ಇರಬಹುದು, ಅಥವಾ ಪತ್ನಿ ಆದವಳಿಗೆ ಪತಿ ಇರಬಹುದು. ಭಯ ತಪ್ಪಿದ್ದಲ್ಲ, ಒಂದಲ್ಲ ಒಂದು ಭಯ ಇರುತ್ತೆ. ಯಾಕೆ ಅಂದರೆ ಎರಡಿದೆ, ಅದಕ್ಕೋಸ್ಕರ ಭಯ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ, ಉಪನಿಷತ್ತು ಹೇಳುತ್ತೆ. ಎಲ್ಲಿಯವರೆಗೆ ಎರಡು ಕಾಣುತ್ತೋ, ಎರಡು ಅನುಭವಕ್ಕೆ ಬರುತ್ತೋ, ಅಂದರೆ ನಾನು ಈ ಪ್ರಪಂಚ ಅಂತ ಬೇಕಾದ್ರೆ ಹೇಳ್ಬೋದು, ಅಥವಾ ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಎರಡಿದ್ದಾಗ ನಮಗೆ ಭಯ ತಪ್ಪಿದ್ದಲ್ಲ. ಒಂದೇ ಅಂತ ಅನುಭವಕ್ಕೆ ಬಂದಾಗ ನಮಗೆ ಎಂದೂ ಭಯವಿಲ್ಲ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಈಗ ಸ್ವಪ್ನವನ್ನು ನೋಡಿ, ಸ್ವಪ್ನದಲ್ಲೂ ನಮಗೆ ಭಯ ತಪ್ಪಿದ್ದಲ್ಲ. ಯಾಕೆ ಅಂದರೆ ಸ್ವಪ್ನ ನೋಡುವ ನಾನು, ಸ್ವಪ್ನದಲ್ಲಿ ನೋಡುವಂಥ ವಸ್ತುಗಳು, ಹೀಗೆ ಎರಡಿರುತ್ತವೆ. ಅದಕ್ಕೆ ದೃಶ್ಯ ಅಂತ ಹೇಳ್ತೇವೆ ನಾವು. ಸ್ವಪ್ನದಲ್ಲಿ ವಸ್ತುಗಳಂದರೆ ನೇರ ವಸ್ತುಗಳಿಲ್ಲ, ಆ ಸಂಸ್ಕಾರ. ಆದರೆ ಅದನ್ನು ನೋಡುವಂಥ ನಾವಿರುತ್ತೇವೆ, ಆ ಸಂಸ್ಕಾರ ಇರುತ್ತೆ, ನೋಡುವಂಥ ವಸ್ತು ಇರುತ್ತೆ. ಹಾಗಾಗಿ ನಮಗೆ ಸ್ವಪ್ನದಲ್ಲಿಯೂ ಭಯ ತಪ್ಪಿದ್ದಲ್ಲ. ಆದರೆ ನಿದ್ದೆಗೆ ಹೋದಾಗ ನಿದ್ದೆ ಮಾಡುವ ನಾನು, ಆ ನಿದ್ದೆಯನ್ನು ಅನುಭವಿಸ್ತಕ್ಕಂಥ ನಾನು ಒಬ್ಬ ಇದ್ದು ನಿದ್ದೆ ಅನ್ನೋದು ಬೇರೆ ಅಂತ ಇಲ್ವೇ. ನಿದ್ದೆಯಲ್ಲಿ ಏನು ಅಂದರೆ ಆನಂದ ಒಂದೇ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಇರುವುದು ಒಂದೇ. ಆ ಒಂದು ಅನ್ನೋದು ಇದ್ದಾಗ ಮಾತ್ರ ನಮಗೆ ಪರಿಪೂರ್ಣವಾದ ನೆಮ್ಮದಿ. ಎರಡು ಬಂತು ಅಂತಂದರೆ ಆವಾಗ ಖಂಡಿತವಾಗಿಯೂ ಭಯ. ದ್ವಿತೀಯಾದ್ವೈ ಭಯಂ ಭವತಿ. ಇದನ್ನು ಉಪನಿಷತ್ತು ಹೇಳುತ್ತೆ ಹೀಗೆ ಈ ಮಾತನ್ನು. ಅದಕ್ಕೆ ಶಂಕರ ಭಗವತ್ಪಾದರು ದಶಶ್ಲೋಕಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಈ ಜೀವನದಲ್ಲೇ ಆ ಒಂದು ಆನಂದವನ್ನು ಅನುಭವಿಸುವಂಥ ಉಪಾಯವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ದುಃಖದ ಸ್ವರೂಪವನ್ನು ನಮಗೆ ಪರಿಚಯ ಮಾಡಿ ಆ ದುಃಖವನ್ನು ದೂರ ಮಾಡತಕ್ಕಂಥದ್ದು ಹೇಗೆ ಎಂಬುದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇಂಥ ಒಂದು ಮಹಾ ಉಪದೇಶ, ಇದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ನಮಗೆ ತಕ್ಷಣವೇ ಆಗದಿದ್ದರೂ ಕೂಡ ವೇದಾಂತ ಭಾರತಿಯ ಅಪೇಕ್ಷೆ ಏನು ಅಂದರೆ, ಒಂದು ಬಾರಿ ನಮ್ಮ ಗುರಿ ನಿಶ್ಚಯವಾಗಿ ಬಿಟ್ಟರೆ ಆ ಗುರಿಯನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಅವಶ್ಯವಾಗಿ ಪ್ರಯತ್ನ ಪಡ್ತೇವೆ ನೋಡಿ. ಹಾಗೆ ಗುರಿ ಏನು? ನಾವೆಲ್ಲರೂ ಆನಂದವನ್ನು ಪಡಿಬೇಕು. ಆ ಆನಂದವನ್ನು ಪಡಿಬೇಕಾದ್ರೆ ಮಾಡಬೇಕಾದ್ದೇನು? ಆ ಧರ್ಮದ ದಾರಿಯನ್ನು ನಾವು ತುಳಿಬೇಕು. ಇದು ಒಂದು ಕಡೆ ಆದರೆ, ಇನ್ನೊಂದು ನನ್ನಲ್ಲಿರುವುದು ಅದೇ ಆನಂದ, ಇನ್ನೊಬ್ಬನಲ್ಲಿರುವುದು ಅದೇ ಆನಂದ ಅಂತಂದ ಮೇಲೆ ನಾವೆಲ್ಲರೂ ಪರಸ್ಪರ ಅತ್ಯಂತ ಪ್ರೇಮದಿಂದ ಬದುಕಬೇಕಷ್ಟೇ ಹೊರತು ದ್ವೇಷದಿಂದಲಾಗಲಿ ಅಸೂಯೆಯಿಂದಲಾಗಲಿ ಬದುಕುವುದಕ್ಕೆ ಅವಕಾಶವೇ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ನಮ್ಮದೇ ಸ್ವರೂಪ, ನನ್ನದೇ ಸ್ವರೂಪ. ಹೇಗೆ ನಾವೊಂದು ಕುಟುಂಬದಲ್ಲೆಲ್ಲ ಒಂದಾಗಿ ಬದುಕ್ತೇವೆ, ಸ್ವಭಾವ ಒಬ್ಬರದ್ದೊಬ್ಬರದ್ದು ಭಿನ್ನ ಇರುತ್ತೆ. ಅಣ್ಣನಂತೆ ತಮ್ಮ ಇರೋದಿಲ್ಲ, ತಮ್ಮನಂತೆ ಅಣ್ಣ ಇರೋದಿಲ್ಲ, ತಂದೆಯಂತೆ ಮಗ ಇರೋದಿಲ್ಲ. ಎಷ್ಟೋ ಸಾರಿ ಏನು ಎಲ್ಲವೂ ಹಾಗೆ. ಅಷ್ಟಾದರೂ ಕೂಡ ನಾವೆಲ್ಲ ಒಂದು ಕುಟುಂಬ ಅಂತ ಬದುಕ್ತೇವೆ. ಯಾಕೆ? ನಾವೆಲ್ಲ ಒಂದು ಕುಟುಂಬ ಅನ್ನೋ ಒಂದು ಭಾವ ಇದೆ ನೋಡಿ. ಅಲ್ಲಿ ನಾವೆಲ್ಲ ಒಬ್ಬ ತಂದೆ ತಾಯಿಗೆ ಸೇರಿದಂಥ ಮಕ್ಕಳು ಅನ್ನೋ ಒಂದು ಭಾವ. ಪರಸ್ಪರ ನಮ್ಮ ಗುಣಗಳೆಲ್ಲ ಬೇರೆ ಇದ್ದರೂ ಕೂಡ, ಅಭಿಪ್ರಾಯ ಭೇದಗಳಿದ್ದರೂ ಕೂಡ, ಅಂಥದ್ದರಲ್ಲಿ ನಮ್ಮ ಎಲ್ಲರ ಸ್ವರೂಪ ಒಂದೇ, ಆ ಆನಂದ ಸ್ವರೂಪ ಅನ್ನೋದು ಒಂದು ನಿರ್ಣಯ ನಮಗಾದ ಮೇಲೆ ಮತ್ತೆ ಇನ್ನೊಬ್ಬರನ್ನ ನಾವು ದ್ವೇಷ ಮಾಡೋದಕ್ಕೆ, ಅಸೂಯೆ ಪಡೆಯೋದಕ್ಕೆ, ಇದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಇಂಥ ಒಂದು ವಾತಾವರಣ ನಮ್ಮ ಇಡೀ ಸಮಾಜದಲ್ಲಿ ಬರಬೇಕು. ಆ ಮೂಲಕ ಸಮಾಜದಲ್ಲಿ ಒಂದು ನೆಮ್ಮದಿ, ಕ್ಷೇಮ ಉಂಟಾಗಬೇಕು ಎಂಬಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವೇದಾಂತ ಭಾರತಿ ಈ ದಶಶ್ಲೋಕಿ ಮೊದಲಾಗಿರ್ತಕ್ಕಂಥ ಈ ಶ್ಲೋಕಗಳ ಉಪದೇಶವನ್ನು ಎಲ್ಲ ಕಡೆ ಮಾಡಿ ನಾವೆಲ್ಲರೂ ಒಟ್ಟಾಗಿ ಶಿವೋಹಂ ಅನ್ನತಕ್ಕಂಥದ್ದನ್ನು ಘೋಷಣೆ ಮಾಡಬೇಕು. ಸದಾ ಸರ್ವದಾ ಅದನ್ನು ಅನುಸಂಧಾನ ಮಾಡ್ತಾ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದಕ್ಕಾಗಿ ಈ ಒಂದು ಮಹತ್ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಕೈಗೊಂಡಿದ್ದಾರೆ. ನಾನು ಬಹಳ ಸಂತೋಷಪಟ್ಟಿದ್ದೇನೆ. 3 ಗಂಟೆಗೆ ಇಲ್ಲಿ ಬರಬೇಕು ಅಂತ ನಮ್ಮ ಕಾರ್ಯಕರ್ತರು ಹೊರಟುಬಿಟ್ರು. 2 ಕಾಲಕ್ಕೆ ಹೊರಟಿದ್ದೇವೆ ನಾವು. ಅಷ್ಟಾದರೂ ಕೂಡ
ನಮ್ಮ ಬೆಂಗಳೂರಿನ ಕಥೆ ಇನ್ನೇನು ಹೇಳಬೇಕಾದಿಲ್ವೇ. ಅದರ ಪರಿಣಾಮ ಇಲ್ಲಿಗೆ ಬರುವಾಗ 3:15 ಆಗೋಯ್ತು. ನನಗೆ ಹೊರಟಾಗ ನಮ್ಮ ಒಬ್ಬರು ಹಿರಿಯರು ಹೇಳಿಬಿಟ್ರು, ಗುರುಗಳೇ ಇದು ಭಾಳ ಬೇಗ ಆಗೋಯ್ತು, ಏನು ಹತ್ತಿರ ಇರುತ್ತೆ, ಭಾಳ ಬೇಗ ಹೋಗ್ಬಿಡ್ಬೋದು, ಅರ್ಧ ಗಂಟೆ ಸಾಕು ಅಂದರು. ನಾ ಹೇಳಿದೆ ಇಲ್ಲ ಯಾರೋ ನಿನ್ನೆ ಹೇಳಿದ್ದಾರೆ 3/4 ಗಂಟೆ ಬೇಕೇ ಬೇಕು, ಅಲ್ಲೆಲ್ಲ ರೋಡೆಲ್ಲ ಏನೋ ರಿಪೇರ್ ನಡೀತಾ ಇದೆ ಅಂತ ನಾನು ಹೇಳಿದೆ. ಅಷ್ಟಾದರೂ ಪರಸ್ಪರ ಮಾತುಕತೆ ಆಡ್ತಾ ನಾವು 2:15ಕ್ಕೆ ನಮ್ಮ ಕಾರಿಗೆ ಬಂದು ಕೂತ್ಕೊಂಡು ಹೊರಟರೂ ಕೂಡ ಬರುವಾಗ 15 ನಿಮಿಷಗಳ ತಡ ಆಗೋಯಿತು. ಹಾಗೆ ಇನ್ನು ನಾನು ಸುಂಕದ ಗಟ್ಟಿಗೆ ಹೋಗಬೇಕಾಗಿದೆ ಈಗ. ಅದಕ್ಕಾಗಿ ಇನ್ನು ಮತ್ತೆ ನಾನು ತಡ ಮಾಡಿಬಿಟ್ರೆ ಅದು ಎಷ್ಟು ಮಾತ್ರಕ್ಕೂ ಸರಿ ಹೋಗೋದಿಲ್ವ. ಆದ್ದರಿಂದ ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಡಬೇಕು ಅನ್ನೋದಕ್ಕಾಗಿ ಇದಕ್ಕಿಂತ ಹೆಚ್ಚೇನು ಇವತ್ತು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಸಂತೋಷವನ್ನು ನಾನು ಹೇಳಬೇಕು. ಶ್ರೀಮಾನ್ ಅನಂತಮೂರ್ತಿಗಳು ಸ್ವಲ್ಪ ದಿವಸಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ದರ್ಶನಕ್ಕೆ ಬಂದವರು ನಮ್ಮ ಲೇಔಟ್ಗೆ ಬರಬೇಕು, ಪಾದಪೂಜೆ ಇದೆಲ್ಲ ಮಾಡಬೇಕು, ನಮ್ಮ ಮನೆಯಲ್ಲಿ ಕಾವಲಿಕ್ಕೆ ಅನುಗ್ರಹ ಮಾಡಬೇಕು ಅಂತ ಕೇಳಿದರು. ನಾನು ಅವಕಾಶವಿಲ್ಲ, ಈಗ ಇದ್ದಾಗ ಬರ್ತೇನೆ ಅಂತ ಹೇಳಿದೆ. ನಾನಿವಾಗ ಬಂದಿರತಕ್ಕಂಥದ್ದು ದಶಶ್ಲೋಕಿ ಇತ್ಯಾದಿಗಳ ಒಂದು ಕರ್ತವ್ಯದಲ್ಲಿ ಬಂದಿದ್ದೇನೆ, ಅದಕ್ಕಾಗಿ ಕಾಲಾವಕಾಶವಿಲ್ಲ ಅಂತ ಹೇಳಿದೆ. ಅದಾದ ಮೇಲೆ ನಮ್ಮ ಅನಂತಮೂರ್ತಿಯವರ ಒಂದು ಹೃದಯ, ಅವರೊಂದು ಶ್ರದ್ಧಾಭಕ್ತಿಗಳನ್ನು ಕೇಳಿದ ಮೇಲೆ ಯಾಕೋ ನನಗೆ ಸ್ವಲ್ಪ ಮನಸ್ಸಿನೊಳಗೆ ಗೊಂದಲವಾಯಿತು. ಅದಾದ ಮೇಲೆ ನಮ್ಮ ಕಾರ್ಯಕರ್ತರು ಲಕ್ಷ್ಮೀಶ್ ಅವರಿಗೆ ಹೇಳಿದೆ, ಅನಂತಮೂರ್ತಿ ಅವರಿಗೆ ಹೇಳಿಬಿಡಿ ಲಕ್ಷ್ಮೀಶ್ ಅವರೇ, ಒಂದು ವೇಳೆ ಅವರು ದಶಶ್ಲೋಕಿ ಅಲ್ಲಿ ಹೇಳಿಕೊಡ್ತಾರೆ ಅಂತಂದರೆ ನಾನು ಈಗಲೇ ಬರ್ತೇನೆ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ಅಂದರೆ ಪಾದಪೂಜೆ ಇತ್ಯಾದಿಗಳು ಈಗ ಬೇಡ, ಅದಕ್ಕೀಗ ಕಾಲಾವಕಾಶ ಇದಲ್ಲ, ಇನ್ನೊಂದು ಬಾರಿ ಯಾವಾಗ ನೋಡೋಣ ಅಂತಂದೆ. ಅವಾಗ ಅನಂತಮೂರ್ತಿ ಅವರು ಹೇಳಿದ್ರಂತೆ, ದಶಶ್ಲೋಕಿ ಖಂಡಿತ ಮಾಡ್ತೇವೆ, ಆಗಲೇ ಗುರುಗಳು ಬರಲಿ ಪರವಾಗಿಲ್ಲ, ಅದನ್ನು ವ್ಯವಸ್ಥೆ ಮಾಡ್ತೇವೆ, ಆದರೆ ಈ ಬಾರಿ ತಕ್ಷಣವೇ ಅದನ್ನು ಮಾಡೋದು ಕಷ್ಟವಾಗುತ್ತೆ, ಮುಂದಿನ ಬಾರಿ ಅವರು ಬರುವಾಗ ನಾವು ದಶಶ್ಲೋಕಿ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರಂತೆ. ಅದಾದ ಮೇಲೆ ನಾನು ಮೊನ್ನೆ ಬಂದೆ 19ನೇ ತಾರೀಕಿಗೆ. ಆವಾಗ ನನಗೆ ಸುದ್ದಿ ಕೊಟ್ಟೇ ಬಿಟ್ಟರು, ಇಲ್ಲ ಅನಂತಮೂರ್ತಿ ಅವರು ದಶಶ್ಲೋಕಿ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ, ತಾವು ದಿನಾಂಕ ಕೊಡಬೇಕಂತೆ, ಎಲ್ಲ ಸೇರಿ ಅದನ್ನು ಪಾರಾಯಣ ಮಾಡ್ತಾರಂತೆ ಅಂತ ಹೇಳಿದರು. ಆಗ ನಾನು ಭಾಳ ಸಂತೋಷಪಟ್ಟು ಒಪ್ಪಿಕೊಂಡೆ. ಅನಂತಮೂರ್ತಿಗಳು ಆ ದಶಶ್ಲೋಕಿ ಮೊದಲಾದಂಥ ಶ್ಲೋಕದ ಮಹತ್ವವನ್ನು ಮನಗಂಡು ಆಗಲಿ ಎಂಬುದಾಗಿ, ಪಾದಪೂಜೆಗೆ ಒಪ್ಪದೇ ಇದ್ದರೂ ಪರವಾಗಿಲ್ಲ, ಅದನ್ನು ಮುಂದೆ ಹಾಕಿದರೂ ಪರವಾಗಿಲ್ಲ, ಇದೊಂದು ಸಮಾಜದಲ್ಲಿ ಬದಲಾವಣೆಗೋಸ್ಕರ ಅತ್ಯಂತ ಅವಶ್ಯವಾಗಿ ನಾವೆಲ್ಲರೂ ಮಾಡಬೇಕಾದ್ದು, ನನ್ನ ಕರ್ತವ್ಯ ನಾನು ಮಾಡಬೇಕು ಎಂಬುದಾಗಿ ಅವರು ತಿಳ್ಕೊಂಡು, ಅವರು 3 ದಿವಸಗಳ ಹಿಂದೆ ಬಂದಾಗ ನನಗೆ ಸುಮಾರು ಒಂದು 200-250 ಜನರ ಪಟ್ಟಿ ತೋರಿಸಿದರು. ಇಷ್ಟು ಜನರನ್ನು ನಾವು ನಮ್ಮ ಮನೆಯವರೆಲ್ಲ ಸಂಪರ್ಕ ಮಾಡಿದ್ದೇವೆ, ಅವರಿಗೆಲ್ಲ ತಿಳಿಸಿದ್ದೇವೆ, ಇಷ್ಟು ಜನ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತೆಲ್ಲ ವರದಿ ಕೊಟ್ಟರು. ಅವರು ಹೇಗೂ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ವರದಿ ಕೊಡೋದಕ್ಕೆ ಅವ್ರಿಗೆ ಯಾರು ಹೇಳಬೇಕು, ಚೆನ್ನಾಗಿ ವರದಿ ಕೊಟ್ಟರು. ನಾನಂತೂ ಅದರಿಂದ ಪರಮ ಸಂತೋಷಪಟ್ಟುಬಿಟ್ಟೆ. ಆಗಲಿ ಅಂತ ಇವತ್ತು ಬಂದಿದ್ದೇನೆ. ನೀವೆಲ್ಲ ಸೇರಿದ್ದನ್ನು ನೋಡಿ ನಾನು ಅಪಾರವಾದ ಸಂತೋಷವನ್ನು ಪಟ್ಟಿದ್ದೇನೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಮ್ಮ ಆರಾಧ್ಯ ಮೂರ್ತಿ ಪರಿಪೂರ್ಣವಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಅನಂತಮೂರ್ತಿಯವರ ಮನಸ್ಸಿನಲ್ಲಿ ಅವರ ಮನೋಭೀಷ್ಟ, ಅವರಿಗೇನೋ ಒಂದು ಮನಸ್ಸಿನಲ್ಲಿತ್ತು ಈ ಲೇಔಟ್ನ ವಿಷಯವಾಗಿ ಮತ್ತು ಅವರ ವಿಷಯವಾಗಿ, ಆ ವಿಷಯದಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅವರಿಗಿರ್ತಕ್ಕಂಥ ಎಲ್ಲ ಕ್ಲೇಶಗಳು ದೂರವಾಗಿ ಅವರ ಕುಟುಂಬಕ್ಕೆ ಪರಿಪೂರ್ಣವಾದ ಕ್ಷೇಮ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಡಿಸೆಂಬರ್ 5ರ ಶಿವಲಹರಿ ಕಾರ್ಯಕ್ರಮ, ನಾಳೆಯಿಂದ ನಮ್ಮ ಸಪ್ತಾಹ ಆರಂಭ ಆಗುತ್ತೆ. ಅದೆಲ್ಲ ನಿಮಗೆ ಕಾರ್ಯಕರ್ತರು ಹೇಳಿರ್ಬೋದು. ಅದರಂತೆ ನಾವೆಲ್ಲ ಸಪ್ತಾಹವನ್ನು ಮಾಡಿ, ಆದರೆ ಬಹಳ ಮುಖ್ಯವಾಗಿ ಶಿವಲಹರಿ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆಯೋದಕ್ಕೆ ನಾವಷ್ಟೇ ಅಲ್ಲ, ನಮಗೆ ಗೊತ್ತಿರತಕ್ಕಂಥ ಎಲ್ಲರಿಗೂ ಕೂಡ, ಅದು ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಎಲ್ಲರಿಗೂ ಕೂಡ ನಾವು ಅರಮನೆ ಮೈದಾನಕ್ಕೆ ಬರುವಂತೆ ವಿಶೇಷವಾಗಿ ಆಗ್ರಹವನ್ನು ಮಾಡಬೇಕು. ಇರಲೇಬೇಕಲ್ಲಿ ನೀವು ಅಂತ ಹೇಳಬೇಕು. ಯಾಕೆ ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ. ಒಂದು ಶ್ಲೋಕದ ಮಹತ್ವವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಮನಸ್ಸಿಗೆ ತಂದುಕೊಂಡ ಮೇಲೆ, ಮತ್ತು ಶಿವೋಹಂ ಅಂತ ಹೇಳುವಾಗ ಬರುವ ನಿಮ್ಮ ಆನಂದದ ಒಂದು ಅನುಭವದ ಹಿನ್ನೆಲೆಯಲ್ಲಿ ನೀವಿನ್ನು ಉಳಿದವರಿಗೆ ಯಾಕೆ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಮತ್ತೆ ಹೇಳಬೇಕಾದಿಲ್ಲ, ನೀವೇ ಅದನ್ನು ಹೇಳ್ತೀರಿ ಅಂತ ನಾನು ಭಾವಿಸ್ತೇನೆ. ಅಷ್ಟಾದರೂ ಕೂಡ ನಿಮಗೆ ತೊಂದರೆ ಏನಾಗುತ್ತೆ ಅಂದರೆ, ನೀವು ಹೇಳುವಾಗ ಅವರು ಇಲ್ಲ ಈ ಸಾರಿ ಬರೋದಕ್ಕೆ ಆಗೋದ್ರಿಂದ ನಾನು ನೆಕ್ಸ್ಟ್ ಟೈಮ್ ಬರ್ತೇನೆ ಅಂತ ಹೇಳ್ಬೋದು. ಆ ಸಮಸ್ಯೆ ನಿಮಗೊಂದು ಬರಬಹುದು. ಆದರೆ ನೀವು ಅಧಿಕ ಅವಕಾಶ ಕೊಡ್ತೀರಿ. ನೆಕ್ಸ್ಟ್ ಟೈಮ್ ಮತ್ತೊಂದು ಸಾರಿ ಬರಲಿ, ಈಗ ಫಸ್ಟ್ ಟೈಮೇ ಬಂದುಬಿಡಲಿ. ಯಾಕೆ ಅಂದರೆ ಒಳ್ಳೆ ಕೆಲಸಕ್ಕೆ ನೆಕ್ಸ್ಟ್ ಟೈಮ್ ಅಂತ ಹೇಳೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದು ಫಸ್ಟ್ ಟೈಮೇ. ಅದು ಒಳ್ಳೆ ಕೆಲಸಕ್ಕೆ ನೆಕ್ಸ್ಟ್ ಟೈಮ್ ಅಂತ ಮಾಡೋದಕ್ಕೆ ನಾವು ಬಿಡಬಾರದು. ಉದಾಹರಣೆಗೆ ಒಂದು ಮಗು, ಅದಕ್ಕೆ ಔಷಧಿ ಕೊಡಬೇಕು ನಾವು, ಆದರೆ ಆ ಮಗು ಔಷಧಿ ಕುಡಿಯೋದಕ್ಕೆ ಒಪ್ಪೋದಿಲ್ಲ. ಇಲ್ಲೆಲ್ಲ ನನಗೆ ಆಗೋದಿಲ್ಲ, ಬೇಡ, ನಾನು ಇನ್ನೊಂದು ಸಾರಿ ಕುಡಿತೇನೆ ಅಂತ ಹೇಳ್ತೀನಿ, ನಾವು ಒಪ್ತೇವೆ.
ಅರೆ ರೋಗ ಬಂದಾಗಲೇ ಔಷಧಿ ಕುಡಿಬೇಕು ಮತ್ತು ಇನ್ನೊಂದು ಬಾರಿ ಅಂತ ಹೇಳೋದಕ್ಕಾಗುತ್ತೆ? ಕಷ್ಟಪಟ್ಟು ನಾವು ಕೊಡ್ತೇವೆ. ಹಾಗೆ ನಮ್ಮ ಜನ ಅವರಿಗೆ ಅದರ ಮಹತ್ವ ಗೊತ್ತಿಲ್ಲದೆ ಇದ್ದಾಗ ಇದೆಲ್ಲ ಹೇಳ್ತಾರೆ. ಆದರೆ ಹಾಗೆ ಹೇಳುವಾಗ ಅವರಿಗೆ ಹೇಗೆ ಹೇಳಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ನೀವೆಲ್ಲ ಯೋಚನೆ ಮಾಡಿ ಅವರನ್ನೆಲ್ಲ ಕರ್ಕೊಂಡು ಬರುವಂತೆ ಮಾಡಬೇಕು. ಆ ರೀತಿ ನೀವು ಮಾಡ್ತೀರಿ ಅನ್ನತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಉಪಸಂಹಾರ ಮಾಡ್ತೇನೆ. ನಾನು ಯಾರ್ಯಾರು ನೀವು ಶ್ರದ್ಧಾಭಕ್ತಿಗಳಿಂದ ಫಲ ಸಮರ್ಪಣೆ ಮಾಡಿದ್ದೀರೋ ಆವಾಗಲೇ ಆಶೀರ್ವಾದ ಮಾಡಿ ಕೊಟ್ಟಿದ್ದೇನೆ. ಇನ್ನು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾನು ಮಂತ್ರಾಕ್ಷತೆ ಕೊಡ್ತಾ ಕೂತ್ಕೊಳ್ಳಿಕ್ಕೆ ಸಮಯಾವಕಾಶವಿಲ್ಲ. ನಿಮಗೆಲ್ಲರಿಗೂ ನಾನು ಅನುಗ್ರಹ ಮಾಡಿ ಮಂತ್ರಾಕ್ಷತೆಯನ್ನು ಇಲ್ಲಿ ಕೊಟ್ಟಿರ್ತೇನೆ. ನೀವು ಅನಂತಮೂರ್ತಿಯವರ ಕೈಯಿಂದ ಅದನ್ನೆಲ್ಲರೂ ತಗೊಳ್ಬೇಕು, ಅನ್ಯಥಾ ಭಾವಿಸಬಾರದು. ನಾನು ಇನ್ನೊಂದು ಸಾರಿ ಬಂದಾಗ ನಿಮಗೆಲ್ಲರಿಗೂ ಮಂತ್ರಾಕ್ಷತೆಯನ್ನು ಕೊಡ್ತೇನೆ. ಇವತ್ತು ಎಲ್ರಿಗೂ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬಕ್ಕೂ ಕ್ಷೇಮವನ್ನು ಪ್ರಾರ್ಥನೆ ಮಾಡಿ ನಾನು ಇಲ್ಲಿ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತೇನೆ, ಸ್ವೀಕಾರ ಮಾಡಬೇಕು. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ.